ಈ ಕಾರ್ಯಕ್ರಮದ ಪ್ರಾಯೋಜಕರು ಸೋಬಿಸ್ಕೋ. ಸೋಬಿಸ್ಕೋ ಕೇಕ್, ಟೇಸ್ಟ್ ಆಫ್ ಗುಡ್ ಹೆಲ್ತ್. ನಮಸ್ಕಾರ ವೀಕ್ಷಕರೇ, ಜಿ ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಇವತ್ತು ರಾಜ್ಯಾದ್ಯಂತ ಬಿಜೆಪಿಯ ಕಾರ್ಯಕರ್ತರು, ನಾಯಕರು ಬೀದಿಗಿಳಿದು ಹೋರಾಟ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಧಿಕ್ಕಾರ ಘೋಷಣೆಗಳನ್ನ ಮೊಳಗಿಸಿದ್ರು. ಆದರೆ ಅಲ್ಲಿ ಆ ಕಡೆ ಕಾಂಗ್ರೆಸ್ ತಮ್ಮ ಪಾಡಿಗೆ ತಾವು ಸದ್ದು ಗದ್ದಲ ಇಲ್ಲದೆ ನಿರ್ಣಯವನ್ನ ಪಾಸ್ ಮಾಡಿದ್ರು. ಎರಡೆರಡು ನಿರ್ಣಯವನ್ನು ಕೈಗೊಂಡ್ರು, ಒಂದು ಸುಳಿವು ಕೂಡ ಕೊಡಲಿಲ್ಲ. ಆದರೆ ಇದನ್ನು ಚರ್ಚೆ ಮಾಡಬೇಕಾದ ಸದನದಲ್ಲಿ ಆಗಿದ್ದೇನು? ಹಾಗಾದರೆ ಎಲ್ಲಿಗೆ ಹೋಗ್ತಾ ಇದೆ? ಒಂದು ಕಡೆ ಕಾಂಗ್ರೆಸ್ ನೀವೇನು ಬೇಕಾದರೂ ಮಾಡ್ಕೊಳ್ಳಿ, ನಾವು ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಈ ಕಡೆ ಬಿ ಜೆ ಪಿಯವರು ಮೊನ್ನೆ ತೆರಿಗೆ ನಮ್ಮ ದುಡ್ಡು ಅನ್ನುವಂಥ ನಿಟ್ಟಿನಲ್ಲಿ ಇವರು ಕೂಡ ಪ್ರತಿಭಟನೆಯನ್ನು ಮಾಡಿದ್ರು ಕೇಂದ್ರದ ವಿರುದ್ಧ, ರಾಜ್ಯ ಸರ್ಕಾರದಿಂದ. ಈಗ ರಾಜ್ಯದ ಸರ್ಕಾರದ ವಿರುದ್ಧನೇ ಬಿ ಜೆ ಪಿಯವರು ಪ್ರತಿಭಟನೆ ಮಾಡ್ತಿದ್ದಾರೆ. ನಮ್ಮ ದುಡ್ಡು ನಮ್ಮ ಹಕ್ಕು, ನಾವು ತೆರಿಗೆ ಕಟ್ತೀವಿ, ಕೇಳೋದ್ರಲ್ಲಿ ತಪ್ಪೇನಿದೆ. SC ಹಣವನ್ನ ನೀವು ಗ್ಯಾರಂಟಿಗಳಿಗೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ, ಬೇರೆ ಬೇರೆ ಯೋಜನೆಗಳಿಗೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ. ಸೊ ತೆರಿಗೆ ಕಟ್ಟಿದ ಹಣದ ಲೆಕ್ಕ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ನಾಯಕರು, ಕಾರ್ಯಕರ್ತರು ಜಿಲ್ಲಾ ಮಟ್ಟದಿಂದ ಹಿಡಿದು ಪ್ರತಿಭಟನೆಯನ್ನ ಕಹಳೆಯನ್ನೇ ಮೊಳಗಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ, ಸಡ್ಡು ಹೊಡೆದ ಕಾಂಗ್ರೆಸ್, ಬೀದಿಗಿಳಿದ ಬಿಜೆಪಿ. ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಸಮರವನ್ನೇ ಸಾರಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು, ಪ್ರತಿಭಟನೆಗೆ ಮುಂದಾಗಿದ್ದಾರೆ, ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಸರಿ ಇವರು ತೆಗೆದುಕೊಂಡಿರುವಂತಹ ಅಂಗೀಕಾರ ಅಂತ. JDS ಮತ್ತು ಬಿಜೆಪಿ ತೀವ್ರ ಆಕ್ರೋಶದ ಮಧ್ಯೆನೇ ಆ ಕಡೆ ಎರಡೆರಡು ವಿಚಾರಗಳು ಅಂಗೀಕಾರ ಆಗತ್ತೆ, ಈ ಕಡೆ ಪ್ರತಿಭಟನೆ ಮುಂದುವರಿಯುತ್ತೆ. ಕೇಂದ್ರದ ಅನ್ಯಾಯದ ವಿರುದ್ಧ ಪ್ರತಿಭಟನೆಯ ಬಳಿಕ ಮತ್ತೊಂದು ಹೆಜ್ಜೆ ಏನು ಅಂತಂದ್ರೆ, ವಿರೋಧ ಪಕ್ಷಗಳಿಗೆ ಸುಳಿವು ಕೂಡ ಕೊಡದೆ ಎರಡು ನಿರ್ಣಯ ಮಂಡನೆ ಮಾಡಿದೆ ಕಾಂಗ್ರೆಸ್. ಆರ್ಥಿಕ ಸಂಪನ್ಮೂಲ ಸಮಾನ ಹಂಚಿಕೆಯ ಮೊದಲನೇ ನಿರ್ಣಯ, ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ರೂಪಿಸಬೇಕು ಅನ್ನೋದು ಎರಡನೇ ನಿರ್ಣಯ. ವಿರೋಧ ಪ್ರತಿಭಟನೆ ಮಧ್ಯೆಯೇ ನಿರ್ಣಯಗಳ ಅಂಗೀಕಾರ ಆಗಿದೆ. ಈ ಮಧ್ಯೆ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಹೋರಾಟ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. SC ಯೋಜನೆ ಹಣ ದುರ್ಬಳಕೆ ಆರೋಪಿಸಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಇವರು ತಮ್ಮ ಪಾಡಿಗೆ ತಾವು ನಿರ್ಣಯವನ್ನ ಕೈಗೊಳ್ತಾ ಇದ್ದಾರೆ. ಸೊ ಇದು ಹಾಗಾದರೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ, ಚಾಮರಾಜನಗರದಲ್ಲಿ ಮಹೇಶ್ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಂಡು ಬರೋಣ. ನಿನ್ನೆ ಏನು ರೆಸಲ್ಯೂಷನ್ ಮಂಡನೆ ಮಾಡ್ಯಾರ ವಿಧಾನಮಂಡಲದಲ್ಲಿ, ಇದು ಅತ್ಯಂತ ದುರ್ದೈವದ ಸಂಗತಿ. HK ಪಾಟೀಲ್ರಂತ ತಿಳಿದವರು ಸಹಿತ ಈ ರೀತಿಯಾಗಿ ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಪಾರ್ಟಿಯ ಒತ್ತಡಕ್ಕೆ ಮನದು ಮಾಡ್ತಾ ಇರೋದು ಎಂಥ ಘೋರ ದುರಂತ ಅಂತ. ಯಾಕಂದರೆ ಪ್ರತಿಯೊಂದು ಪ್ಲ್ಯಾನಿಂಗ್ 11ನೇ ಪ್ಲ್ಯಾನಿಂಗ್ ಕಮಿಷನ್ದಲ್ಲಿ ಇದ್ದದ್ದು 12ನೇ ಪ್ಲ್ಯಾನಿಂಗ್ ಕಮಿಷನ್ದಲ್ಲಿ ಇರೋದಿಲ್ಲ, ಫೈನಾನ್ಸ್ ಕಮಿಷನ್ದಲ್ಲಿ 12ರಲ್ಲಿ 13ರಲ್ಲಿ ಇರೋದಿಲ್ಲ. ಮತ್ತು ಈ 15ನೇ ಹಣಕಾಸು ಆಯೋಗ ಕನ್ಸಲ್ಟೇಷನ್ ಪ್ರೋಸೆಸ್ಸನ್ನು ಮಾಡ್ಬೇಕಾದ್ರೆ ಸಿದ್ದರಾಮಯ್ಯ ಸರ್ಕಾರನೇ ಇತ್ತು. ಹಾಗಾಗಿ ನೀವು ಸರಿಯಾಗಿ ಪಾಲನೆ ಮಾಡಿದ್ರಿ. ಅವಾಗ ಇಷ್ಟು ಬರ್ತಿತ್ತು, ಈಗ ಇಷ್ಟು ಬರ್ತದೆ. ಅವಾಗ ನಾವು ಲೆಕ್ಕ ಹೇಳಿದ್ದೇವಲ್ಲ. ಈಗ ಮೊದಲು 60,000 ಕೋಟಿ ಗ್ಯಾರಂಟಿ ನೀರು ಬರ್ತಾಯಿದ್ದು, ಈಗ 2,60,70,000 ಕೋಟಿ ರೂಪಾಯಿ ಬರ್ತಾಯಿದೆ. ಮತ್ತು ಅದಕ್ಕೆ ಲೆಕ್ಕ ತಗೊಳ್ಳೋದಿಲ್ಲ ನೀವು. ಸುಳ್ಳು ಹೇಳಿ ಜನರನ್ನ ದಾರಿಗೆ ತಪ್ಪಿಸಿ ತಮ್ಮ ವಿಫಲತೆಯನ್ನು ಸುಳ್ಳು ಹೇಳೋದ್ರ ಮೂಲಕ ಕೇಂದ್ರ ಸರ್ಕಾರದ ಕಡೆ ಬಟ್ಟು ತೋರಿಸೋದ್ರ ಮೂಲಕ ದಾರಿ ತಪ್ಪಿಸೋ ಕೆಲಸವನ್ನು ಸಿದ್ದರಾಮಯ್ಯ ಮತ್ತು HK ಪಾಟೀಲರು ಮಾಡ್ತಾರೆ. 96,000 ಕೋಟಿ ಸಾಲ ಮಾಡವ್ರೆ. ಸಾಲ ಮಾಡಿಬಿಟ್ಟು ಗ್ಯಾರಂಟಿ ಕೊಡಿ ಅಂತ ಹೇಳಿದಾರ. ಸಿದ್ದಕ್ಕನಿಗೆ 2,000 ಕೊಡ್ತಾರೆ. ಸಿದ್ದಣ್ಣನ ತಲೆ ಮೇಲೆ 95,000 ರೂಪಾಯಿ ಸಾಲ ಹೊರಿಸ್ತಾರೆ. ಇದು ಅನ್ಯಾಯಕಾರ ಸರ್ಕಾರ ಅಲ್ವಾ? ಇದ್ರ ಜೊತೆಗೆ ಬಡ್ಜೆಟ್ನಲ್ಲಿ SC STಗಳ ಅಭಿವೃದ್ಧಿಗೆ SCP TSPನಲ್ಲಿ 34,000 STಗಳ ಅಭಿವೃದ್ಧಿಗೆ ಇದು ಮಾರಕ. ಹಂಗಾಗಿ ಇದು ದಲಿತ ವಿರೋಧಿ ಸರ್ಕಾರ. ನೋಡಿ, ಸದ್ದು ಗದ್ದಲ ಇಲ್ಲದೆ ಒಂದು ಕಡೆ ನಿರ್ಣಯ ಆಗುತ್ತೆ, ಮತ್ತೊಂದು ಕಡೆ ಬಿಜೆಪಿ ಬೀದಿಗಿಳಿದು ಹೋರಾಟ ಆಗುತ್ತೆ, ಪ್ರತಿಭಟನೆ ಆಗುತ್ತೆ. ಬಜೆಟ್ ಮೇಲಿನ ಒಂದು ಚರ್ಚೆ ಎಲ್ಲಿಗೆ ಬಂತು, ಏನಾಯಿತು? ಹಾಗಾದರೆ ನಮ್ಮ ಜನರ ತೆರಿಗೆ ದುಡ್ಡಿನ ಒಂದು ಅಲೋಕೇಶನನ್ನು ಯಾವ ನಿಟ್ಟಿನಲ್ಲಿ ಇವ್ರು ಚರ್ಚೆ ಮಾಡಿದ್ರು? ಹಾಗಾದರೆ ಏನು ಸೆಷನ್ ಮಾಡೋದಕ್ಕೆ ಯಾವ ಕಾರಣಕ್ಕೆ ಹಾಗಾದರೆ ಅನ್ನೋಂಥ ಪ್ರಶ್ನೆ ಕೂಡ ಎದುರಾಗುತ್ತೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂಥ ಕನ್ನಿರಾಮ್ ರಾಥೋಡ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಶಿಧರ್ ಸಿ ಆರಾಧ್ಯ ಇದ್ದಾರೆ, AAP ಪಕ್ಷದ ವಕ್ತಾರರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಯದುಕುಮಾರ್ ಗೌಡ ಇದ್ದಾರೆ, BJP ಪಕ್ಷದ ವಕ್ತಾರರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
ಎಸ್ ಯದುಕುಮಾರ್ ಅವರ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀರಿ ಇವತ್ತು, ಆದರೆ ಸದ್ದು ಗದ್ದಲ ಇಲ್ಲದೆ ಎರಡೆರಡು ನಿರ್ಣಯ ಪಾಸ್ ಆಗುತ್ತೆ, ಏನು ಹೇಳ್ತೀರಿ ಇದಕ್ಕೆ? ಇವಾಗ ಸದನದ ನಿಯಮನಾನುಸಾರ ಸಭಾಧ್ಯಕ್ಷರಿಗೆ ಒಂದು ನಿಲುವಳಿ ನಾವೇನು ತಗೊಂತೀವಿ ಸಭೆಯ ಕಲಾಪಗಳ ಬಗ್ಗೆ ಮುಂಚಿನ ನಿರ್ಣಯಗಳನ್ನ ಕೊಡಬೇಕಾಗತ್ತೆ. ಅದು ವಿರೋಧ ಪಕ್ಷದ ಆಗ್ಬೋದು, ಆಡಳಿತ ಪಕ್ಷ ಆಗ್ಬೋದು. ಆದರೆ ಇದು ಯಾವುದೂ ನಿನ್ನೆ ಕೊಟ್ಟಿರಲಿಲ್ಲ ಇದನ್ನಲ್ಲಿ. ಮತ್ತೆ ತರಾತುರಿಯಲ್ಲಿ ಇದನ್ನ ಪಾಸ್ ಮಾಡುವಂತ ಅವಶ್ಯಕತೆ ಏನಿತ್ತು? ಒಂದು, ಈಗ ದೀರ್ಘಕಾಲವಾಗಿ ಸಂಸದೀಯ ಒಂದು ಮಂತ್ರಿ ಆಗಿದ್ದಂಥ HK ಪಾಟೀಲ್ ಅವ್ರಿಗೇನೆ ಇದನ್ನ ಎಷ್ಟು ಸಮಂಜಸ ಅಂತ ನಾವು ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಸಭೆಯಲ್ಲಿ ಅಲ್ಲೂ ಸದನದಲ್ಲೂ ಕೇಳಿದಾಯ್ತು, ಹೊರಗೂ ಕೇಳಿದಾಯ್ತು. ಆಮೇಲೆ ಈ ನಿರ್ಣಯ ತರುವಂಥದ್ದು ಅವಶ್ಯಕತೆ ಏನಿತ್ತು ಮೇಡಮ್ ಅಲ್ಲಿ? ಮತ್ತು ನಾವೇನು ಏನಂತಾರೆ ಕೋಆಪರೇಟಿವ್ ಫೆಡರಲಿಸಮ್ ಅಂತ ನಾವು ಕರಿತೀವಿ. ಕೋಆಪರೇಟಿವ್ ಫೆಡರಲಿಸಮ್ನ ನೀವು ಬಂದಾಗಿಂದ ಸಂಘರ್ಷದ ಫೆಡರಲಿಸಮ್ ಆಗಿ ತಗೊಂಡು ಹೋಗ್ತಿರಲ್ಲ. ಅಲ್ಲಿ ರಾಜ್ಯ ಮತ್ತು ಕೇಂದ್ರದ ಸಮನ್ವಯ ಎಲ್ಲೂ ಕಾಣ್ತಾ ಇಲ್ವಲ್ಲ. ಅದಲ್ಲಿ ಪ್ರತಿಯೊಂದಕ್ಕೂ ಸಂಘರ್ಷ ಇಳ್ಬೇಕಾದ್ರೆ ಹಾಗಾದ್ರೆ ನಿಜವಾಗ್ಲೂ ಕೇಂದ್ರದಿಂದ ಯಾವುದು ಬಂದೇ ಇಲ್ವಾ? ಅನುದಾನ ಇಲ್ವೇ ಇಲ್ವಾ ಅದಲ್ಲಿ? ಸೊ ಆದರೆ ವಿವರ ಕೊಡಬೇಕಾಗತ್ತೆ. ಈ ತರ ವಿವರ ಒಂದು ಕೇಳಿದಾಗ, ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದಾಗ ಕೇಂದ್ರ ಸರ್ಕಾರವು ಒಂದು ಶ್ವೇತಪತ್ರವನ್ನು ಹೊರಡಿಸಿದೆ. ಯಾವ್ದಾವ್ದು ಇದಕ್ಕೆ ಏನೇನು ಕೊಟ್ಟಿದ್ದಾರೆ, ಏನಿದೆ ಅಂತ ಬಹಳ ಸ್ಪಷ್ಟವಾಗಿರೋಂಥದ್ದು. ಆಮೇಲೆ ಅವ್ರ ಕಾಲದಲ್ಲಿ ಏನು ಇದ್ದಿತ್ತು ಅಂತ ಅಂದ್ಬಿಟ್ಟು ಮೇಡಮ್, ಈಗ ಕಾಂಗ್ರೆಸ್ ಆಡಳಿತ ಬಂದು 55 ವರ್ಷಗಳಲ್ಲಿ ಅವ್ರ ಆಡಳಿತ ಮಾಡಿದ್ರಲ್ಲಿ ರಾಜ್ಯಗಳಿಗೆ ಬರ್ತಾ ಇದ್ದಂಥದ್ದು 20% ಮಾತ್ರ. ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಾದ್ಮೇಲೆ ಅದು 32% ಇಂದ 42% ಶೇಕಡವಾರು ರಾಜ್ಯಗಳಿಗೆ ಬರ್ತಾ ಇರುವಂಥದ್ದು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಒಂದು ಮೇಜರ್ ಫ್ಯಾಕ್ಟರ್ಸ್ ಏನು ಅಂದ್ರೆ ಈ ಸೆಸ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಸೆಸ್ ಫ್ಯಾಕ್ಟರ್ ರಾಜ್ಯ ಸರ್ಕಾರದ ಬರಲ್ಲ, ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ, ಇದು ಮಾಡುತ್ತೆ ಅಂತ ಅಂದ್ಬಿಟ್ಟು ಒಂದು ಇದು ಹೇಳ್ತೀನಿ ಮೇಡಮ್. ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಏನು ಸೆಸ್ ಬರ್ತಾ ಇದೆ, ಲಾಸ್ಟ್ 5 ವರ್ಷದಲ್ಲಿ ಬಂದಿರುವಂಥದ್ದು 1,61,000 ಕೋಟಿ. ಈ 1,61,000 ಕೋಟಿ ಸೆಸ್ ಹಾಕೋದು ಕೇಂದ್ರ ಸರ್ಕಾರನೂ ಹಾಕುತ್ತೆ, ರಾಜ್ಯ ಸರ್ಕಾರನೂ ಆಗುತ್ತೆ, ಇಬ್ಬರಿಗೂ ಜಂಟಿಯಾಗಿ ಹಾಕ್ಬೋದು ಅಂತದ್ದು. ಹೈ ವ್ಯಾಲ್ಯೂಡ್ ಐಟಮ್ಸ್ ಬಗ್ಗೆ ರಾಜ್ಯಕ್ಕೆ ಬಂದಿರುವಂಥದ್ದು 1,61,000 ಕೋಟಿ. ಈ 1,61,000 ಕೋಟಿ ಏನಾಗಿದೆ, ದಿಸ್ ಈಸ್ ಮೇಡ್ ಫಾರ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಫಾರ್ ದ ಮೆಟ್ರೋ. ಮೆಟ್ರೋ 7 ಕಿಲೋಮೀಟರ್ ಇರೋದು ಇವತ್ತು 73 ಕಿಲೋಮೀಟರ್ ಹೋಗ್ಬೋದಂದ್ರೆ ದಿಸ್ ವಾಸ್ ದ ಮೇನ್ ಕ್ಯಾಪಿಟಲ್. ಇದೇ ಅನುದಾನ ಅಂತ ಹೇಳ್ತಾರೆ. ಇದನ್ನ ಒಂದು ಕಡೆ ಹೇಳದೆ ಕೇಳದೆ ಇದ್ದಕ್ಕಿದ್ದಂತೆ ತೆರಿಗೆ ಪಾಲಿನ ಸಮಾನ ಹಂಚಿಕೆ ಮತ್ತು ರೈತರ ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿಪಡಿಸೋ ಕಾನೂನು ಜಾರಿ ತನ್ನಿ ಅಂತೇಳಿ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿ ನೀವು ನಿರ್ಣಯ ತೆಗೆದುಕೊಂಡ್ರಿ ನೆನ್ನೆ. ಅಂದರೆ ಇಷ್ಟು ತರಾತುರಿಯಲ್ಲಿ ಅದಕ್ಕೆ ಒಂದು ಚರ್ಚೆ ಬೇಡವಾ, ಏನೂ ಬೇಡವಾ? ಅಥವಾ ಅವರು ಆ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇದು ಯಾವುದಕ್ಕೂ ಕೂಡ ಅವ್ರಿಗೂ ಗೊತ್ತೇ ಆಗಿಲ್ಲ ನೀವೇನು ಮಾಡ್ತಾ ಇದ್ದೀರಿ ಅಂತೇಳಿ. ಏನು ಈ ನಿರ್ಧಾರಕ್ಕೆ ಏನು ಹೇಳ್ತೀರಿ ಮೇಡಮ್? BJP ಅವ್ರಿಗೆ ಏನಾಗಿದೆ ಅಂದರೆ, ಸರ್ಕಾರ ಏನು ಮಾಡಿದ್ರೂ ಅದಕ್ಕೆ ಅಪೋಸ್ ಮಾಡೋದು ಅಂತ ಒಂದು ಅಭ್ಯಾಸ ಆಗಿಬಿಟ್ಟಿದೆ ಅವರಿಗೆ. ಯಾಕೆಂದರೆ ಮೊದಲು ಅಧಿಕಾರದಲ್ಲಿದ್ದು ಅವರಿಗೆ ಒಂದು ಪ್ರಾಕ್ಟೀಸ್ ಆಗಿತ್ತು. ಈಗ ಆ ನೀರಿಂದ ಮೀನು ಹೊರಗಡೆ ತೆಗೆದಾಗ ಅದಕ್ಕೇನು ವಿలుವಿದೆ ಅಂತದ್ದು ಆ ಥರ ಅವರಿಗೆ ಆಗಿಬಿಟ್ಟಿದೆ. ಹೀಗಾಗಿ ಕಾಂಗ್ರೆಸ್ನವರು ಏನು ಮಾಡ್ತಾರೆ ಅದಕ್ಕೆಲ್ಲ ವಿರೋಧ ಮಾಡೋದು ಒಂದು ಅವ್ರಿಗೆ ಒಂದು ಚಾಳಿ ಮಾಡ್ಕೊಂಡಿದ್ದಾರೆ. ನಮ್ಮ ಕಡೆ ಚಾಳಿ ಅಂತ ಹೇಳ್ತಾರೆ, ಅದು ಅವ್ರಿಗೆ ರೂಢಿ ಆಗಿಬಿಟ್ಟಿದೆ. ಹಾಗಾಗಿ ಒಂದು ಮಾತನ್ನು ನಿಜವಾದಂಥ ಯಾವುದು ಮಾತು ಅವರಲ್ಲಿ ಇಲ್ಲ. ಬರೀ ಸುಳ್ಳಾಡೋದು, ಜನರಿಗೆ ಕನ್ಫ್ಯೂಷನ್ ಮಾಡೋದು, ಸುಳ್ಳು ಮಾತಾಡೋದು, ಜನರಿಗೆ ಕನ್ಫ್ಯೂಸ್ ಮಾಡೋದು, ಇದೇ ಅವ್ರಿಗೆ ಕೆಲಸ ಆಗಿಬಿಟ್ಟಿದೆ. ಈಗ ನಮ್ಮ ಮನೆ ನಡೆಸಬೇಕು ಅಂದರೆ ನಮ್ಗೆ ಗೊತ್ತಿದೆ ಯಾವ ಥರ ಮನೆ ನಡೆಸಬೇಕು ಅಂತ. ಅದಕ್ಕೆ ನಮಗೆ ಯಾವ ಥರ ಮಾಡಬೇಕು, ನಮ್ಮ ಸರ್ಕಾರ ಯಾವ ಥರ ನಡೆಸಬೇಕು ಅಂತ, ಯಾವ ಥರ ನಿರ್ಣಯ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರಕ್ಕೆ ಗೊತ್ತಿದೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಗೊತ್ತಿದೆ, ಡೆಪ್ಟಿ CM ಶಿವಕುಮಾರ್ ಸಾಹೇಬ್ರಿಗೆ ಗೊತ್ತಿದೆ. ಇವರು ಅಪೋಸ್ ಮಾಡೋದು ಯಾವ ಕಾರಣಕ್ಕೆ ಅಪೋಸ್ ಮಾಡ್ತಾರೆ ಅಂತ ನಮ್ಮ ಪರ್ಟಿಕ್ಯುಲರ್ ಆಗಿ ಇವೆರಡೇ ನಿರ್ಣಯ ಬಗ್ಗೆ ಮಾಡ್ತಿದ್ರು, ಅಥವಾ ಕಾಂಗ್ರೆಸ್ ಸರ್ಕಾರ ಯಾಕೆ ಬಂದಿದೆ ಅಂತ ಮಾಡ್ತಿದ್ದಾರೆ. ಇವ್ರು ಹೇಳ್ತಾರೆ ಗ್ಯಾರಂಟಿ ಬಗ್ಗೆ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಮೊದಲನೇ ಬಜೆಟಿನ ಹಣ ಇಟ್ಟಿದ್ವಿ, ಇದು SC-TBC ಹಣ ಅಲ್ಲ, ಇದು ಅದೇ ಸಪ್ರೇಟಾಗಿ ಬಜೆಟ್ ಇದ್ವಿ. ಸುಮ್ಮನೆ ಇವರು ಅಪಪ್ರಚಾರ ಮಾಡ್ತಾವ್ರೆ ಅಂತ ಈಗಾಗಲೇ ಸ್ಪಷ್ಟ ಮಾಡಿದ್ವಿ. ಆದರೂ ಪದೇ ಪದನ SC-ST-PC ಇದೆಲ್ಲ ಇವರು ಹಣ ದುರ್ಬಳಕೆ ಮಾಡ್ತಾರೆ ಅಂತ ನಾವು ದುರ್ಬಳಕೆ ಏನು ಮಾಡಿದ್ವಿ? ನೀವು ಇವು ನಮ್ಮ SC-ST ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪು ಕೊಡಲಿಲ್ಲ. ಆನಂತರ ಎಷ್ಟೋ ಕಾಲೇಜುಗಳಲ್ಲಿ ಅಡ್ಮಿಷನು ಇಲ್ಲ. ನಾವೇನು ಕೇಳಿಲ್ವಾ, ನಮಗೇನು ಗೊತ್ತಿಲ್ವಾ? ಇವರು SC-ಗಳ ಬಗ್ಗೆ ಮಾತಾಡೋರು ಈ ಎಲ್ಲ ಸ್ಕಾಲರ್ಶಿಪ್ ಯಾಕೆ ಕಟ್ ಮಾಡಿದ್ರಿ? ನಾನು ಅವ್ರಿಗೆ ಕೇಳ್ತಿದ್ದೀನಿ. ಓಕೆ ಫೈನ್. ಎಸ್ ಶಶಿಧರ್ ಏನು ಹೇಳ್ತೀರಿ ಮೊದಲನೇದಾಗಿ? ಈಗ ನಿರ್ಣಯಗಳು ಸ್ವಾಗತಾರ್ಹ. ಈ ನಿರ್ಣಯಗಳು ಆಗಬೇಕಾಯಿತು. ನಾವು ಪದೇ ಪದೇ ಎಲ್ಲ ಕಡೆಗಳಲ್ಲೂ ಕೇಳ್ತಾ ಇದ್ದೀವಿ, ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ನಮ್ಮ ತೆರಿಗೆ ಹಣನ ನಮಗೆ ಸರಿಯಾದ ಸಮರ್ಪಕವಾಗಿ ಕೊಡ್ತಾ ಇಲ್ಲ, ನಮ್ಮ ತೆರಿಗೆ ಹಣವನ್ನು ಬೇರೆ ಇದಕ್ಕೆ ವಿನಿಯೋಗ ಮಾಡ್ತಾ ಇದ್ದೀರಾ, ನಮಗೆ ನಮ್ಮ 100 ರೂಪಾಯಿ ತೆರಿಗೆ ಕಟ್ಟಿದ್ರೆ 14ರಿಂದ 15 ರೂಪಾಯಿ ಮಾತ್ರ ಸಿಗುತ್ತೆ, ಕೆಲವು CGST IGSTಗಳೆಲ್ಲ ನಮಗೆ ಸರಿಯಾದ ರೀತಿ ಅದು ಸಮರ್ಪಕವಾಗಿ ಬರ್ತಾ ಇಲ್ಲ ಅನ್ನೋದು ನಿರ್ಣಯಗಳನ್ನು
ಎಲ್ಲರೂ ನಾವು ಒತ್ತಡ ಹಾಕ್ತಾ ಇದ್ವಿ. ಅದರ ಪರವಾಗಿ ನಿರ್ಣಯ ಕರೆಕ್ಟಾಗಿದೆ ಮತ್ತು ಕನಿಷ್ಠ ಬೆಂಬಲ ಕೊಡಲೇಬೇಕು. ರೈತರು ಇವತ್ತು ಆತ್ಮಹತ್ಯೆಯಂತಹ ಇದಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಕಾರಣ ಅವರಿಗೆ ಕನಿಷ್ಠ ಬೆಲೆ ಸಿಗ್ತಾ ಇಲ್ಲ. ಈ ನಿರ್ಣಯಗಳು ಆದರೆ ಚರ್ಚೆ ಮಾಡಿ ಹಿಂದಿನ ಇವರು ಹೇಳಿದ ಹಾಗೆ, ನಮ್ಮ ಮಾನ್ಯ ಮಿತ್ರರು ಹೇಳಿದ ಹಾಗೆ 2-3 ದಿನಗಳ ಹಿಂದಿನ ಅದರ ಬಗ್ಗೆ ಪ್ರಸ್ತಾಪ ಮಾಡಬೇಕಾಗಿತ್ತು. ಪ್ರಜಾಪ್ರಭುತ್ವದ ಯಾವ ಮೌಲ್ಯನ ಆಧರಿಸಿ ಅದನ್ನು ಚರ್ಚೆ ಮಾಡಿ ನಿರ್ಣಯ ಕೈಗೊಳ್ಬೋದಾಗಿತ್ತು. ಯಾಕಂದರೆ ನಿಮ್ಮಲ್ಲಿ ಸಂಪೂರ್ಣ ಬೆಂಬಲ ಇದೆ, 136 ಜನ ಇದ್ದೀರಿ, ನಿಮ್ಮ ಮೇಲ್ಮನೆಯಲ್ಲೂ ನಿಮ್ಮದೇ ಆದಂತಹ ಕೈ ಮೇಲಿದೆ. ಆದ್ದರಿಂದ ನಿರ್ಣಯ ತೆಗೆದುಕೊಳ್ಬೇಕಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ನಾವು ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದರ ವಿರುದ್ಧವಾಗಿ BJP ಹೋರಾಟಕ್ಕೆ ನಿಂತಿರೋದು ಹಾಸ್ಯಾಸ್ಪದ. ನೀವು ಕಿವಿ ಹಿಂಡಿ, ಕೇಂದ್ರ ಸರ್ಕಾರದ ಕಿವಿ ಹಿಂಡಿ ನಮಗೆ ಬರಬೇಕಾದಂಥ ಹಣವನ್ನು ತಂದು ನಮ್ಮ ರಾಜ್ಯದ ಅಭಿವೃದ್ಧಿಯನ್ನು ಪಡಿಸಬೇಕಾಗಿದ್ದಂಥ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕಾದಂಥದ್ದು BJPಯವರ ಕೆಲಸ ಆಗಬೇಕಾಗಿತ್ತು. ಅದಕ್ಕೋಸ್ಕರ ನಿಮ್ಮನ್ನು 25 ಜನ ನಾವು ಗೆಲ್ಲಿಸ್ಕೊಟ್ಟಿದ್ದು. ಆದರೆ ನೀವು ಮಾಡ್ತಾ ಇರೋದೇನು, ಕೇವಲ ಕಾಂಗ್ರೆಸ್ಸನ್ನು ಬೆರಳೆತ್ತಿ ತೋರಿಸ್ತಾ ಇದ್ದೀರಾ. ಅವರ ಗ್ಯಾರಂಟಿಗಳನ್ನು ನೀವು ಕ್ವಶನ್ ಮಾಡ್ತಾ ಇದ್ದೀರಾ. ಗ್ಯಾರಂಟಿಗಳನ್ನು ಅವರು ಸಮರ್ಪಕವಾಗಿ ನಿರ್ವಹಿಸಿಲ್ಲ. ಮತ್ತು SC ST ಹಣವೇನಾದರೂ ಅವರು ನಿಜವಾಗ್ಲೂ ಪೋಲ್ ಮಾಡಿ ಬೇರೆದಕ್ಕೆ ಆದರೂ ಬಳಕೆ ಮಾಡಿದರೆ ಅದ್ರ ಬಗ್ಗೆ ಹೋರಾಟ ಮಾಡಿ, ನಮ್ಮದೇನು ತಕರಾಲಿಲ್ಲ. ಆದರೆ ಇಂತಹ ನಿರ್ಣಯಗಳನ್ನು ಕೈಗೊಂಡಾಗ ರಾಜ್ಯದ ಜನರಾಗಿ ನಿಂತ್ಕೋಬೇಕು, ರಾಜ್ಯದ ಜನರ ಜೊತೆಗೆ ನಿಂತ್ಕೋಬೇಕು. ನಮಗೆ ತೆರಿಗೆ ಅನ್ಯಾಯ ಆಗಿದೆ, ರಾಜ್ಯಕ್ಕೋಸ್ಕರ ಹೋರಾಟ ಮಾಡಬೇಕು. ರಾಜ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ, ಕಾಂಗ್ರೆಸ್ಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಅದು ವಿಪರ್ಯಾಸ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ. ಇಂತಹ 2 ಪಕ್ಷಗಳು ಮತ್ತು 3 ಪಕ್ಷಗಳು JDS ಸೇರಿ ನಮ್ಮ ಕರ್ನಾಟಕಕ್ಕೋಸ್ಕರ ಹೋರಾಟ ಮಾಡಬೇಕಾಗಿತ್ತು. ಇವರು ಕರ್ನಾಟಕಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ, ನಾನು ದೊಡ್ಡವನೋ ನೀನು ದೊಡ್ಡವನೋ ಅನ್ನೋ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಶಿಕ್ಷಣಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ, ಆರೋಗ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ, ರೈತರ ಸಮಸ್ಯೆಗಳಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ. ಬರಗಾಲ ತೀವ್ರಗೊಳ್ತಾ ಇದೆ, ಕುಡಿಯೋದಕ್ಕೆ ನೀರಿಲ್ಲ, ಹಸು ದನಕರುಗಳಿಗೆ ನೀರಿಲ್ಲ. ಹಳ್ಳಿಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ನೀರೇ ಇಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದ್ದಾವೆ. ಅದಕ್ಕೆ ಸಮರ್ಪಕವಾದಂತಹ ಅನುದಾನಗಳನ್ನು ಕೊಡಿಸುವಲ್ಲಿ BJP 25 ಸಂಸದರು ವಿಫಲರಾಗಿದ್ದಾರೆ ಮತ್ತು BJPಯ ಇಂದಿನ ಅಧ್ಯಕ್ಷರು ಸಹ ವಿಫಲರಾಗಿದ್ದಾರೆ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಓಕೆ ಫೈನ್. ಅಲ್ಲ ಸರ್, ಈಗ ಒಂದ್ ಕಡೆ ಪ್ರತಿಭಟನೆ ಆಗ್ತಾ ಇದೆ. ಏನ್ ಕಾರಣಗಳು ಏನಿದೆ? BJP ಅವ್ರು ಕೊಡ್ತಾ ಇರೋ ಕಾರಣಗಳು, ನೀವು ಕೊಡ್ತಾ ಇರುವಂತಹ ತೆರಿಗೆ ಹಣವನ್ನ ಅಥವಾ ಯೋಜನೆಗಳಿಗೆ ಅಂತ ಕೊಟ್ಟಂತಹ ಯೋಜನೆಗಳ ಹಣವನ್ನ ಬೇರೆ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದೀರಿ ಅನ್ನೋದಕ್ಕೆ ಏನೋ ಉತ್ತರನೇ ಇಲ್ವಾ ನಿಮ್ಮ ಹತ್ರ? ಏನು ಹೇಳ್ತೀರಿ? ಈಗಾಗಲೇ ಸ್ಪಷ್ಟನೆ ಕೊಟ್ಟಿದೀವಿ ನಾವು. ಈ ಗ್ಯಾರಂಟಿ ಹಣ ಬಜೆಟ್ ಇಟ್ಟಿದ್ದು, ಇದರಲ್ಲಿ ಬೇರೆ ಹಣ ಡೈವರ್ಟ್ ಆಗ್ತಾ ಇಲ್ಲ, ಆಗೂ ಇಲ್ಲ. ಇವರು ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಏನಾದರೂ ಬೇಕಲ್ಲ, ಅದಕ್ಕೆ ಆಗಿದೆ ಅಂತ ಸುಮ್ಮನೆ ಅಪಪ್ರಚಾರ ಮಾಡಿಕೊಂಡು ನೀವು ಈ ಥರ ಮಾಡ್ತೀವಿ. ಗ್ಯಾರಂಟಿ ಮಾಡಿದ್ದೇ ಇವರಿಗೆ ಒಂದು ಬೆಂಕಿ ಏನು ಹೊಟ್ಟೆಯಲ್ಲಿ ಬೀಳ್ತಾರೆ ಆ ಥರ ಆಗ್ಬಿಟ್ಟಿದೆ. ಯಾಕಂದರೆ ನಾವು ಬಡವರಿಗಾಗಿ, ನಾವು ಹೆಣ್ಮಕ್ಳಿಗಾಗಿ, ನಾವೆಲ್ಲರಿಗೂ ಉಪಯೋಗ ಆಗಲಿ ಅಂತ ನಾವು ಈ ಗ್ಯಾರಂಟಿಯನ್ನು ಮಾಡಿದ್ವಿ. ಏನು ಬರೀ ಕಾಂಗ್ರೆಸ್ನವ್ರು ಹೋಗ್ತಾರಾ? ಫಾರ್ ಎಕ್ಸಾಂಪಲ್ ಈ ಬಸ್ಸಲ್ಲಿ ಬರೀ ಕಾಂಗ್ರೆಸ್ನವ್ರು ಹೋಗ್ತಾರಾ ಹೆಣ್ಮಕ್ಳು? ಇದು ಅವರಿಗೆ ಅರ್ಥ ಆಗಲ್ವಾ? ಈ ಬಡವರಿಗೆ ಕೊಡ್ತಿದ್ದಾರೆ ಇವರು. ಏನು ಬೇರೆ ಏನು ನಮ್ಮ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಕ್ಕೆ ಅಥವಾ ಬೇರೆ ನಾವೇನೋ ಸೆಂಟ್ರಲ್ ಕೊಡ್ತಿದ್ವಾ? ಕರ್ನಾಟಕ ರಾಜ್ಯಕ್ಕೆ ಕೊಡ್ತಿದ್ವಿ, ಯಾಕೆ ನಮ್ಮ ಜನಗಳ ಬಗ್ಗೆ ಯೋಚನೆ ಇಲ್ಲ? ಪಕ್ಷ ಬಿಡಿ ನೀವು. ಈ ಬಡತನ ದೂರ ಆಗಿ ನೋಡಿ, ಒಬ್ಬರಿಗೆ ಬಸ್ಸು ಫ್ರೀ, ಆ ನಂತರ ಈಗ ನಾವು ಅಕ್ಕಿ ಕೊಡ್ತಾಯಿದ್ವಿ, ಇನ್ನು ಈಗ ಇದು ಕರೆಂಟು ನಮ್ಮ ಇದು ಇದೆ, ಇವೆಲ್ಲ ಫ್ರೀ ಕೊಟ್ಟರೆ ಈ ಜನಗಳಿಗೆ ಉಪಯೋಗ ಆಗ್ತಿದೆಯಾ ಅಥವಾ ದುರುಪಯೋಗ ಆಗ್ತಿದೆ? ಉಪಯೋಗ ಆಗ್ತಿದೆ, ದುರುಪಯೋಗ ಏನೂ ಆಗಿಲ್ಲ. ಎಲ್ಲೋ ಅಲ್ಲಿ ಸ್ವಲ್ಪ ಅಲ್ಲಿ ಆಧಾರ್ ಕಾರ್ಡು ಇನ್ನೊಂದು ಆಗಿದೆ, ಅದಕ್ಕೆ ದೊಡ್ಡ ತಪ್ಪು, ಇದು ಹಂಗಾಯ್ತು ಅಂತ ನೀವು ಗ್ಯಾರಂಟಿ ಮೇಲೇ ಇಷ್ಟೊಂದು ಮಾತಾಡ್ತಿರಲ್ಲ, ಇದು ನೀವೆಲ್ಲ ಬಡವರ ವಿರೋಧಿ ಅಂತ ಹೇಳಬೇಕಾಗ್ತದೆ. ಓಕೆ, ಏನು ಹೇಳ್ತೀರಿ ಇದು ಕುಮಾರ್ ಅವ್ರು? ಯಾಕಂತಂದ್ರೆ ಇಲ್ಲಿ ನಿರ್ಣಯ ತೆಗೆದುಕೊಳ್ಳೋವರೆಗೂ ನಿಮಗೆ ಗೊತ್ತೇ ಆಗಿಲ್ಲ ಇಲ್ಲಿ ನಿರ್ಣಯ ತೆಗೆದುಕೊಳ್ತಾ ಇದ್ದಾರೆ ಅಥವಾ ಏನಾಗುತ್ತೆ ಏನು ಎತ್ತಂತ. ಅದಾದಮೇಲೆ ಈಗ ಸಿಡಿದೆದ್ದು ರಾಜ್ಯಪಾಲರವರೆಗೂ ಕೂಡ ಹೋಗಬೇಕು ಅನ್ನುವಂತಹ ತೀರ್ಮಾನ ತೆಗೆದುಕೊಳ್ತೀರಿ. ಈ ಕಡೆ ಪ್ರತಿಭಟನೆಗಳು, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಕರೆ. ಏನು ಸಂದೇಶವನ್ನು ಜನರಿಗೆ ಮುಟ್ಟಿಸಿದಂತಾಯ್ತು? ಈಗ ಏನು ಹೇಳೋದಕ್ಕೆ ಹೊರಟಿದ್ರಿ ನೀವು? ಸಂದೇಶ ಒಂದೇನೆ. ಏಕೆಂದ್ರೆ ಈ ಸರ್ಕಾರ ಎಲ್ಲವನ್ನೂ ಸಮನಾಗಿ ತೆಗೆದು ಸಮಾಜದ ಬಗ್ಗೆ ಮಾತಾಡುವಂಥವ್ರು, ಯಾವ ಒಂದು ದಲಿತರ ಉದ್ಧಾರಕರು ಅಂತ ಹೇಳುವಂಥವ್ರು, ದಲಿತರ SC ST ಅದಕ್ಕೆ ಅಂತಾನೆ ಉದ್ದೇಶವಾಗಿಟ್ಟಂತ 11,500 ಕೋಟಿನ ಡೈವರ್ಸಿಫೈ ಮಾಡಿದ್ರು. ಅಲ್ಲ, ಅವ್ರು ಹೇಳ್ತಾ ಇದ್ದಾರೆ. ಸರಿ, ಹಾಗಾದ್ರೆ ಒಂದು ಲೆಕ್ಕ. ಹೋದ್ಸತಿ ಬಜೆಟ್ ಇದ್ರಲ್ಲಿ ಭಾಗ್ಯಗಳ ಖರ್ಚಿಗೆ, ಗ್ಯಾರಂಟಿಗಳ ಖರ್ಚಿಗೆ 38,000 ಕೋಟಿ ಆಗುತ್ತಂದ್ರು. ಆದ್ರೆ ಹೋದ್ಸತಿ ಸಾಲ ಮಾಡಿದಂಥದ್ದು 85,000 ಕೋಟಿ. ಈ ಸತಿಗೆ ಭಾಗ್ಯಗಳಿಗೆ ಖರ್ಚು, ಗ್ಯಾರಂಟಿಗಳಿಗೆ ಖರ್ಚು ಅಂತ ಇದು ಮಾಡಿರುವಂಥದ್ದು 58,000 ಕೋಟಿ. ಆದರೆ ಸಾಲ ಇರೋದು 1,05,000 ಕೋಟಿ. ಸೊ ಒಟ್ಟು ಸೇರ್ಸು ಅದರಲ್ಲಿ ಮೊದಲನೇ ಸತಿಗೆ ಬಜೆಟ್ ಮಾಡಿದಾಗ ಕೋತಾ ಇದ್ದಿದ್ದಂಥದ್ದು 12,500 ಕೋಟಿ, ಈ ಸತಿ 27,000 ಕೋಟಿ. ಸೊ ಇದು ಒಟ್ಟಿಗೆ ಮಾಡಿದಾಗ ಎಲ್ಲಿ ಕೋತಾ ಆಗುತ್ತೋ ಅದು ಮತ್ತೆ ಸಾಲಕ್ಕೆ ಆ್ಯಡ್ ಆಗುತ್ತೆ. ಸೊ ಬಂದಂಥ 9 ತಿಂಗಳಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ,
ಒಂದು ಶಂಕುಸ್ಥಾಪನೆ ಇಲ್ಲ, ಒಂದು ಅನುದಾನ ಇಲ್ಲ, ಒಂದು ಶಾಸಕರಿಗೆ ಅನುದಾನ ಇಲ್ಲ, ಯಾವುದೇ ರಸ್ತೆ ಇಲ್ಲ, ಯಾವುದೇ ಕುಡಿಯೋ ನೀರಿಗಿದಿಲ್ಲ. ಆದ್ರೆ ಸಾಲ ಮಾತ್ರ ರಾಜ್ಯದ ಸಾಲ 1,91,000 ಕೋಟಿ. ಇದನ್ನ ನಾವು ಹೇಳ್ತಾ ಇರುವಂತದ್ದು, ಇದನ್ನ ವಿರೋಧಿಸ್ತಾ ಇರುವಂತದ್ದು. ಅಂದ್ರೆ ಶೂನ್ಯ ಅಭಿವೃದ್ಧಿನಲ್ಲಿ ರಾಜ್ಯದ ಜನರ ಸಾಲ ಅವರ ಮೇಲೆ 95,000ಕ್ಕಿಂತ ಹೆಚ್ಚು ಸಾಲನ ಹಾಕಿದ್ದೀರಾ. ಅಂದ್ರೆ ಅಭಿವೃದ್ಧಿ ಇಲ್ಲ, ನೋ ಕ್ಯಾಪಿಟಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಯಾವುದೂ ಇಲ್ಲ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ಯಾವುದೂ ಇಲ್ಲ, ರೆವಿನ್ಯೂ ಜನರೇಟರ್ಸ್ ಯಾವುದೂ ಇಲ್ಲ. ಇದನ್ನು ನಾವು ಹೇಳ್ತಾ ಇರುವಂತದ್ದು. ಆಮೇಲೆ ಈಗ ನಿರ್ಣಯ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಮೋಸದಿಂದ ಮಾಡಿದ್ರು, ಕಳ್ಳರ ತರ ಮಾಡಿದ್ರು ಅನ್ನುವಂತ ಒಂದು ಮಾತುಗಳಿದೆ. ಮೇಡಮ್, ಈಗ ಸಂವಿಧಾನದ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡೋರು ಸಂಸದೀಯ ಮಂಡಳಿಯ ನಿಯಮಾವಳಿ ಅಂತ ಇದಿರ್ತಲ್ಲ, ಒಂದು ಪ್ಲಾನಿಂಗ್ ಅನ್ನೋದು ಇರುತ್ತಲ್ಲ, ಅದಲ್ಲಿ ನಿರ್ಣಯ ತಗೊಳಕ್ಕಿಂದಾಗ ಸಭಾಧ್ಯಕ್ಷರಾಗ್ಬೋದು, ವಿರೋಧ ಪಕ್ಷದ ನಾಯಕರಾಗ್ಬೋದು, ಸಭೆಯ ನಿರ್ಣಯಗಳ ಬಗ್ಗೆ ಮಾತಾಡ್ಬೋದು. ಅದನ್ನ ಪಾಲಿಸಬೇಕಾದದ್ದನ್ನ ಸಂವಿಧಾನದ ರಕ್ಷಕರಿಗೆ ಹೇಳ್ಕೊಡ್ಬೇಕಾ, ಇಲ್ಲ ನಾವೇ ಪಾಠ ಮಾಡ್ಬೇಕಾ? ಅಂದ್ರೆ ನಾವೇ ಹೇಳ್ತಾ ಇರುವಂತದ್ದು, ಸಂವಿಧಾನದ ವಿರುದ್ಧವಾಗಿ, ಸದನದ ವಿರುದ್ಧವಾಗಿ ಮಾಡಿದಂಥದ್ದನ್ನ ಏನು ಯಾರು ನಿಮ್ಗೆ ಅದ್ರ ಬೆಂಬಲಿಸಿಲ್ವೋ, ನಾವು ಅದೇ ನಿರ್ಣಯವನ್ನ ಸ್ವಾಗತ ಮಾಡಿ ಧ್ವನಿಮತದಿಂದ ನಾವೇ ಅಂಗೀಕರಿಸಿದ್ದೀವಿ ಅನ್ನೋದನ್ನ ಹೇಳ್ಬೇಕಾಗಿರುವಂಥದ್ದು. ಜನರಿಗೆ ಹೇಳ್ಬೇಕು, ಅನುದಾನ ಅನ್ನೋದು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ಕರ್ನಾಟಕವನ್ನು ಬಡ ರಾಜ್ಯ ಅಂತ ಅಂದ್ಬಿಟ್ಟು ಘೋಷಿಸಿಕೊಂಡು ಅಮ್ಮ ತಾಯಿ ಅಂತ ಬೇಡ್ಕೊಂಬೇಡ್ರಿ. ಈ ಒಂದು ಭಾಗ್ಯಗಳನ್ನ ಸರಿಯಾಗಿ ನೀವೇನಾದ್ರೂ ಇನ್ನ 5 ಅಲ್ಲ, ಇನ್ನು 10 ಭಾಗ್ಯಗಳನ್ನ ಕೊಡ್ರಿ, ನಮ್ಗೇನು ಇದಿಲ್ಲ ಅದಲ್ಲಿ. ಆದ್ರೆ ಸರಿಯಾದದ್ದನ್ನ, ದಲಿತರಿಗೆ ಸೇರ್ಬೇಕಾದದ್ದನ್ನ ಅದು ಅವ್ರಿಗೆ ಸೇರ್ಬೇಕಾಗಿರುವಂತದ್ದು ಅದನ್ನ ಮಾಡಿ, ಅದು ಬಿಟ್ಟು ತುಷ್ಟೀಕರಣಕ್ಕೆ ಯಾವುದೋ 30 ಕೋಟಿನೋ 330 ಕೋಟಿನೋ ವಕ್ಫ್ ಆಸ್ತಿಗಳ ಬಿಲ್ಡಿಂಗ್ ಕಟ್ಟಕ್ಕೋ ಕಾಂಪೌಂಡ್ ಕಟ್ಟಕ್ಕೋ ಉಪಯೋಗಿಸಬೇಡಿ ಅಂತ ಹೇಳ್ತಾ ಇರುವಂತದ್ದು. ಓಕೆ, ತಿಮ್ಮೇಗೌಡರು ಜಾಯ್ನ್ ಆಗ್ತಾ ಇದ್ದಾರೆ JDS ಪಕ್ಷದಿಂದ. ನಮಸ್ಕಾರ ತಿಮ್ಮೇಗೌಡರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಿರ್ಣಯಗಳನ್ನ ತೆಗೆದುಕೊಂಡ ತಕ್ಷಣ ನಿಮಗೆ ಬಿಜೆಪಿ ಅವ್ರಿಗೆ ಜ್ಞಾನೋದಯ ಆಗುತ್ತೆ, ಅಯ್ಯೋ ಇಲ್ಲಿ ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೆ, ಹೇಳ್ದೆ ಕೇಳದೆ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತೇ ಇಲ್ಲ, ಏನೋ ಇದನ್ನು ಪಾಲಿಸ್ತಾ ಇಲ್ಲ ಅಂತೇಳಿ. ಸೊ ಈಗ ಈ ಪ್ರತಿಭಟನೆ ಇದಕ್ಕೆ ಉತ್ತರನಾ? ಈ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡಿಬಿಟ್ರೆ ಇದಕ್ಕೆ ಉತ್ತರ ಸಿಕ್ಕಂತ ಆಗತ್ತಾ? ಒಂದು ಕಡೆ ಕಂಪ್ಲೀಟ್ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ, ಬಿಜೆಪಿ ಕಾರ್ಯಕರ್ತರು ಗೊತ್ತಿಲ್ಲ, JDS ಅವರು ಕೂಡ ಭಾಗಿಯಾಗಿ ಜಂಟಿಯಾಗಿ ಪ್ರತಿಭಟನೆ ಮಾಡಿದ್ರೆ ನಮಗೆ ಬಂದಿದ್ದು ಸದ್ಯಕ್ಕೆ ಬಿಜೆಪಿ ಅವರು ಅಂತೇಳಿ. ಏನು ಹೇಳ್ತೀರಿ ಇದಕ್ಕೆ? ನೋಡಿ ಮೇಡಮ್, ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಬಹುಮತದ ಸರ್ಕಾರ ಇದ್ದರೂ ಕೂಡ ಇವರು ವೈಫಲ್ಯತೆಯನ್ನು ಖಂಡಿತವಾಗಲೂ ಮತ್ತೆ ಜನರ ಮಧ್ಯೆ ಸುಳ್ಳುಗಳನ್ನು ಹೇಳಿ ಈ ವೈಫಲ್ಯತೆ ಮುಚ್ಕೊಳ್ಳೋದಕ್ಕೋಸ್ಕರ ಇವತ್ತು ಸದನವನ್ನು, ಮೇಡಮ್ ನಾನು ತುಂಬ ಆಶ್ಚರ್ಯ ಇರತಕ್ಕಂಥದ್ದು, HK ಪಾಟೀಲ್ ಅವರು ಎಷ್ಟು ವರ್ಷಗಳ ಒಂದು ದೀರ್ಘಕಾಲದ ಸಚಿವರಾಗಿದ್ದರು, ಸಂಸದೀಯ ಪಟುವಾಗಿದ್ದರು, ಅಂಥವ್ರು ಹೋಗಿ ಇವತ್ತು ಈ ರೀತಿಯಾದಂಥ ಒಂದು ನಿರ್ಣಯ ಕೈಗೊಳ್ತಾರೆ ಅಂತ ತುಂಬ 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 ನಮ್ಮ ಕರ್ನಾಟಕದ ವಿಧಾನಸಭೆಗೆ, ನಮ್ಮ ಕರ್ನಾಟಕ ಜನರಿಗೆ ಮಾಡ್ತಕ್ಕಂಥ ಅವಮಾನ ಅಂತ ನಾನಾದರೂ ಭಾವಿಸ್ತೇನೆ ಮೇಡಮ್. ಜೊತೆಗೆ ಇವತ್ತು ಇದು ನೋಡ್ತಾ ಇರ್ಬೋದು, ಇತ್ತೀಚೆಗೆ ಒಂದು ವಾರಗಳಿಂದ ನಡೀತಕ್ಕಂಥ ಘಟನೆಗಳು ನೋಡ್ತಾ ಇರ್ಬೋದು ನೀವು. ಯಾವುದೇ ನಮ್ಮ ಕರ್ನಾಟಕ ರಾಜ್ಯ ಬಗ್ಗೆ, ಇದು ಏನು ಭಾಷೆ ಬಗ್ಗೆ ಇರ್ಬೋದು, ಜಲದ ಬಗ್ಗೆ ಇರ್ಬೋದು, ನಮ್ಮ ರಾಜ್ಯದ ಒಂದು ಜನರ ಪರಿಸ್ಥಿತಿ ಈ ಥರ ಇದ್ದರೂ ಇವ್ರು ಯಾವ ರೀತಿ ಜನಗಳನ್ನ ಮರೆಮಾಚೋದಕ್ಕೆ ಇವರ ಏನೋ ಒಂದು ತಪ್ಪುಗಳಿದ್ದಾವೆ. ಈ ನಿರ್ಣಯದಲ್ಲಿ ಏನ್ ತಪ್ಪಿದೆ ಅಂತ ನೀವು? ಈ ನಿರ್ಣಯ ತಪ್ಪಂತ ಹೇಳ್ತಾರೆ. ಅಲ್ಲ, ಅದ್ರ ಬಗ್ಗೆ ತಪ್ಪೇನಿಲ್ಲ, ನಿರ್ಣಯ ತಪ್ಪಿದೆ ಹೇಳ್ತೀನಿ ನಾನು. ಆದ್ರೆ ಇವ್ರು ಚರ್ಚೆ ಮಾಡ್ತಾ ಹೋಗ್ಬೋದು ಮೇಡಮ್. ಯಾಕೆ ತರಾತುರಿಯಲ್ಲಿ ತಗೊಂಡ್ರು? ಯಾವತ್ತು ನೆನೆ ಕೊಡ್ಬೋದಿತ್ತು, ನೆನೆ ಹೇಳ್ಬೋದಿತ್ತು. ಈಗ ಇದೊಂಥರ ಕದ್ದು ಮುಚ್ಚಿ ಮಾಡ್ದಂಗೆ ಆಗಿದೆ. ಯಾಕೆ ನೆನೆ ಚರ್ಚೆಗೆ ಹಾಕ್ಬೋದಿತ್ತು, ಇಲ್ಲ ಇವತ್ತು ಇದು ನಿರ್ಣಯ ಇದೆ ಅಂತ ಅವಾಗ ಚರ್ಚೆ ಆಗ್ತಾ ಇತ್ತು. ಈಗ ಪೂರ್ತಿ ಬಹುಮತ ಅವ್ರದ್ದೇ ಇದೆ ಅಲ್ವಾ, ವಿಧಾನಸಭೆನೂ ಇದೆ, ವಿಧಾನ ಪರಿಷತ್ತಲ್ಲೂ ಇದೆ. ಏನು ಸಮಸ್ಯೆ ಆಗ್ತಾ ಇತ್ತು? ಯಾಕೋ ಅರ್ಜೆಂಟ್ ತಗೋಬೇಕಾಯ್ತು ಇವರು. ಜೊತೆಗೆ ಇವ್ರು ಏನು ಮಾಡ್ತಿದ್ದಾರೆ, ಇವ್ರದ್ದು ನಾನು ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರದ ಮೇಲೆ ಬಟ್ ತೋರಿಸ್ತಾ ಇದ್ದಾರೆ. ಆಯಿತು, ಇವಾಗ ಇವ್ರು ಡೆಲ್ಲಿಗೆ ಹೋದಾಗ ಇದೇ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರಲ್ಲ, ಯಾಕೆ ಇದು ಮಾಡಲಿಲ್ಲ? ಅವರು ಶ್ವೇತಪತ್ರನ ಹೊರಡಿಸಿದ್ದಾರೆ. ಕೇಂದ್ರ ಸರ್ಕಾರ ಎಲ್ಲವನ್ನು ಅವ್ರ ಮುಂದೆ ಇಟ್ಟಿದೆ. ಮತ್ತು ಈ ರಾಜ್ಯ ಸರ್ಕಾರ ಏನು ತಪ್ಪು ಮಾಡ್ತಾ ಇದೆ ಅಂತ ಹೇಳಿದೆ, ನಾವು ರಾಜ್ಯಕ್ಕೆ ಏನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಎಲ್ಲ ಇದ್ದರೂ ಕೂಡ ಮತ್ತು ಇನ್ನು ಇವರು ವೈಫಲ್ಯಗಳನ್ನ ಇವರು ರಾಜ್ಯದಲ್ಲಿ ಆಗ್ತಕ್ಕಂಥ ಒಂದು ಕೆಲವೊಂದು ಭ್ರಷ್ಟಾಚಾರ ಇರ್ಬೋದು, ಕೆಲವೊಂದು ಮತ್ತು ತಗೊಳ್ತಕ್ಕಂಥ ನಿರ್ಣಯ ಇರ್ಬೋದು, ನಮ್ಮ ನಾಡಗೀತೆ ಬಗ್ಗೆ ಇರ್ಬೋದು, ಮತ್ತು ಮೊನ್ನೆ ಇನ್ನೊಂದು ಬಂತಲ್ಲ ಅದು ಘೋಷವಾಕ್ಯ ಇರ್ಬೋದು, ಮತ್ತು ಈ ಥರ ಎಲ್ಲ ಒಂದು ಧಾರ್ಮಿಕ ಆಚರಣೆ ಇರ್ಬೋದು, ಈ ಥರ ಇನ್ನೂ ಸುಮಾರು ಹಲವಾರು ಸಮಸ್ಯೆಗಳ ಮಧ್ಯೆ ಮತ್ತೆ ಇವ್ರೇನು ಮಾಡ್ತಿದ್ದಾರೆ, ಒಂದು ಕಡೆ ಇವ್ರು ನೋಡಿ ಬಜೆಟಲ್ಲೂ ಕೂಡ ಈ ಓಲೈಕೆ ರಾಜಕಾರಣ ಇರ್ಬೋದು, ಇವೆಲ್ಲವನ್ನು ಕೂಡ ಗಮನ ಹರಿಸ್ಕೊಂಡು ಇವ್ರು ಮಾಡ್ತಕ್ಕಂಥದ್ದು ಮುಚ್ಕೊಳ್ಳೋದಕ್ಕೋಸ್ಕರ ಇದು ತಗೊಂಡಿರ್ತಕ್ಕಂಥದ್ದು ನಿರ್ಣಯ ತುಂಬಾ. ನೀವು ಮಾಡಿರುವಂಥ ತಪ್ಪುಗಳನ್ನು ಮುಚ್ಚಾಕೋದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದೀರಿ. ನಾವು ಏನು ಸುಳ್ಳು ಹೇಳಿದ್ವಿ ಅಂತ ಹೇಳ್ಕೊಳ್ಳಿ ಅವರು. ನಾವೇನು ಸುಳ್ಳು ಹೇಳಿಲ್ಲ. ಜನಗಳ ಮಧ್ಯೆ ಏನು ಸುಳ್ಳು ಹೇಳಿದ್ವಿ? ನಾವು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ವಿ, ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಎಷ್ಟು 9 ತಿಂಗಳಲ್ಲಿ ಏನಾಗಬೇಕು, ಏನು ಕೊಡಬೇಕೆಲ್ಲ ಕೊಟ್ಟಿದ್ದೀವಿ ನಾವು. ಸುಳ್ಳು ಏನು ಮಾಡಿಲ್ಲ ನಾವು. ಈಗ ಇವರು ನಿರ್ಣಯಗಳ ಬಗ್ಗೆ ಮಾತಾಡ್ತಾರೆ, ಆನಂತರ ಇವರು ಸಂವಿಧಾನ ಬಗ್ಗೆ ಮಾತಾಡ್ತಾರೆ. ಅಲ್ಲ, ಇವರು ಸಂವಿಧಾನ ಬಗ್ಗೆ ಮಾತಾಡೋರು ಅನಂತಕುಮಾರ್ ಹೆಗಡೆ ಅವರು ನಾನು ಸಂವಿಧಾನ ಸುಡಕ್ಕೆ ಬಂದಿದ್ರು ಮಾತಾಡ್ತಾರಲ್ಲ, ಅವಾಗ ನೀವೇನ್ ಮಾಡಿದ್ರಿ? ಸಂವಿಧಾನ ಸುಡೋದಕ್ಕೆ ನಾವು ಬಂದಿದ್ದು ಅಂತ ಅವ್ರು ಹೇಳ್ತಾರೆ. ಅವಾಗ ಮೊನ್ನೆ ಸುವರ್ಣದಲ್ಲಿ ನಡಿಬೇಕಾದ್ರೆ ಕ್ಲಾರಿಟಿ ಕೊಟ್ಟರು ಅವರು. ಇಲ್ಲ, ಅದು ಆ ಥರ ಹೇಳಿದ್ದಲ್ಲ,
ಕೆಲವೊಂದು ತಿದ್ದುಪಡಿ ಆಗ್ಬೇಕಾಗಿದೆ ಅಂದ್ರೆ ಅಂತ ಹೇಳಿದ್ರು. ಅದು ಮೊನ್ನೆ ಇದೇ ಚರ್ಚೆ ನಾನು ಕೂಡ ಭಾಗಿಯಾಗಿದ್ದೆ. ಅವ್ರು ಮಾತಾಡ್ಲಿ ಸರ್. ನೋಡಿ, ಕೆಲವೊಂದು ಇವತ್ತಿನ ಟಾಪಿಕ್ ಬಂದು ಕೆಲವೊಂದು ಟಾಪಿಕ್ಸ್ ಎಲ್ಲಿ ಡೈವರ್ಟ್ ಮಾಡಿದ್ರು? ಎಲ್ಲಾದ್ರೂ ವೈಫಲ್ಯ. ಉತ್ತರ ಕೊಡ್ಬೇಕು. ಅಲ್ಲ, ಶ್ವೇತಪತ್ರ ಅಂತ ಹೇಳಿದ್ರಿ. ರಾಜ್ಯದಲ್ಲಿ 850 ರೈತರನ್ನ ಆತ್ಮಹತ್ಯೆ ಮಾಡ್ಕೊಂಡು ಒಬ್ಬರೇ ಬಿಟ್ಟಿದ್ದೀರಾ ನೀವು? ನೋಡಿ, ಶ್ವೇತಪತ್ರ ಹೇಳಿದ್ರಿ. ಏನ್ ಶ್ವೇತಪತ್ರ ಹೊಡಿಸಿದ್ರು? ಯಾವ ಹಿಂದೆ ಮನಮೋಹನ್ ಸಿಂಗ್ ಅವರು ಮಾಡಿದಂತ ಶ್ವೇತಪತ್ರ ಹೊಡಿಸಿ ಅದನ್ನ ನಿಮ್ಮ ಶ್ವೇತಪತ್ರ ಮೇಡಮ್ ಒಂದ್ ನಿಮಿಷ ಇಲ್ಲ ಸರ್, please, ಯಾವ್ದು ನಿಮ್ please, ಶ್ವೇತಪತ್ರ ವಿಷಯ ಬರೋಣ. ಅಲ್ಲ, ನಿಮ್ದು ಶ್ವೇತಪತ್ರ ಯಾರಿದ್ರು ಮಾತಾಡಕ್ಕೆ ಈಗ ನೀವು ಪ್ರಜಾಪ್ರಭುತ್ವ ಬಗ್ಗೆ ನಿಮ್ಗೆ ವಿಶ್ವಾಸ ಇದೆಯಾ? ಎಲ್ಲಿ ನಿಮ್ಗೆ ವಿಶ್ವಾಸ? ಮಾತಾಡಿ ಸರ್. ನೀವು ಸುಪ್ರೀಂ ಕೋರ್ಟ್ ಪ್ರಜಾಪ್ರಭುತ್ವ ಬಗ್ಗೆ ನೀವು ಸಂವಿಧಾನ ಬಗ್ಗೆ ನಿಮಗೆ ಗೊತ್ತಿದ್ರೆ ಈ ತರ ನೀವು ಮಾತಾಡಕ್ಕೆ ಬಿಡ್ತಿಲ್ಲ, ಮಾತಾಡಕ್ಕೆ ಇರ್ತಿರ್ಲಿಲ್ಲ. ಏನ್ ಮಾತಾಡ್ತೀರಿ ನೀವು? ಏನ್ ಮಾತಾಡ್ತಿಲ್ಲ? ಸುಳ್ಳು ಹೇಳಿದ್ದಾರೆ. ನಾವು ಮಾಡಿದ ಕೆಲಸ ಸುಳ್ಳೆ. ಬಿಜೆಪಿ ಮಾಡಿದ ಕೆಲಸ ಕರೆಕ್ಟ್. ಜೆಡಿಎಸ್ ಕೂಡಿ ನಮಗೆ ಏನೋ ನೀವು ನಮ್ಮನ್ನ ಪಾಠ ಹೇಳ್ಕೊಂಡ್ ಬಂದಿದ್ದೀರಿ. ಏನಿ ನೀವು ಮಾತಾಡೋದು? ಎಲ್ಲೋ ಇದ್ದಾರೆ ಅವರು ಪಾಪ. ಎಸ್ ಶಶಿಧರ್ ಅವ್ರು, ಅಂದ್ರೆ ಇಲ್ಲಿ ಎರಡು ನಿರ್ಣಯಗಳಿದ್ದಾರಲ್ಲ, ಆ ನಿರ್ಣಯ ತೆಗೆದುಕೊಂಡಿದ್ರಲ್ಲೇನೆ ತಪ್ಪಿದ್ಯಾ ಅನ್ನುವಂಥ ಒಂದು ವಿರೋಧನ, ಅಥವಾ ನಮಗೆ ಕೇಳ್ದೆ ಇದಕ್ಕಿದ್ದಂಗೆ ಈ ತರ ಕಳ್ತನದಿಂದ ಈ ರೀತಿಯಾಗಿ ಸಡನ್ ಆಗಿ ತೆಗೆದುಕೊಂಡು ಬಂದಿದ್ದು ತಪ್ಪಿದ್ಯಾ, ಯಾವುದಕ್ಕೆ ಆಕ್ಷೇಪ ಅದು ಅದ್ರ ಜೊತೆಗೆ? ಯಾಕಂತಂದ್ರೆ ಈ ಎರಡು ನಿರ್ಣಯಗಳನ್ನು ಕೂಡ ಚರ್ಚೆಗಳು ಒಳಪಡಬೇಕು, ಜನರು ಕೂಡ ಇದ್ರ ಬಗ್ಗೆ ತಿಳುವಳಿಕೆಯನ್ನ ಅರಿವನ್ನ ಮೂಡಿಸ್ಕೊಳ್ಬೇಕು. ಸೊ ಇದನ್ನ ಡೈವರ್ಟ್ ಮಾಡೋದಕ್ಕೆ ಇವತ್ತು ಪ್ರತಿಭಟನೆ ಅಂತ ಅನ್ಸುತ್ತೆ. ಏನ್ ಹೇಳ್ತಾರೆ? ಇವ್ರಿಗೆ ಮೇಲಿಂದ ಬಿಜೆಪಿ ಅವರಿಗೆ ಏನಾಗಿದೆ ಅಂದ್ರೆ ನಿರ್ಣಯಗಳು ತೆಗೆದುಕೊಂಡಿದ್ದು ತಪ್ಪೆ. ಈ ಏಕಾಏಕಿ ತೆಗೆದುಕೊಳ್ಳೋದು ತಪ್ಪಾಗುತ್ತೆ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರ್ಗ. ಹಾಗೆ ಇವರಿಗೆ ತೆಗೆದುಕೊಂಡ ತಕ್ಷಣ ಇವರು ಹೈಕಮಾಂಡ್ ಇಂದ ಇವ್ರಿಗೆ ನೋಟಿಸ್ ಬಂದಿದೆ. ಹೈಕಮಾಂಡ್ ಇಂದ ಇವ್ರಿಗೆ ನೋಡಿ ತೆಗೆದುಕೊಂಡ್ಬಿಟ್ಟಿದ್ದಾರೆ, ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋದ್ರೆ ಅವರನ್ನ ಖುಷಿ ಪಡಿಸೋದಕ್ಕೋಸ್ಕರ ಈ ರಾಜ್ಯದ ಜನರನ್ನ ಹಿತಾಸಕ್ತಿಯನ್ನ ಹೋದ್ರೂ ಪರವಾಗಿಲ್ಲ, ನಾವು ಕಾಂಗ್ರೆಸ್ ಇದ್ರ ಬಗ್ಗೆ ಆಲ್ರೆಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಜಂತರ್ ಮಂತರ್ನಲ್ಲಿ ಒಂದಿನ ಪ್ರತಿಭಟನೆ ಸಹ ಮಾಡಿದ್ದಾರೆ. ದೊಡ್ಡ ಚರ್ಚೆನೂ ಆಗಿದೆ. ಅದರ ನಂತರವೂ ಸಹ ನೀವೇನು ಕೆಲಸನೂ ಮಾಡ್ತಾ ಇಲ್ಲ. ನಾವು ಪ್ರಭಾವಿ ಸಚಿವ, ಕೇಂದ್ರ ಸಚಿವ, ನಮ್ಮದೇ ಕರ್ನಾಟಕದ ಸಚಿವ ಹೇಳ್ತಾರೆ ನಾವೆಲ್ಲಾನು ಕೊಡ್ತಾ ಇದೀವಿ, ನಾವೆಲ್ಲಾನು ಕೊಟ್ಟಿದ್ದೀವಿ. ಕೊಡದೇ ಇರೋದನ್ನ ಕೇಳ್ತಾ ಇದೀವಿ, ನೀವು ಕೊಟ್ಟಿದ್ದನ್ನ ನಾವು ಕೇಳ್ತಾ ಇಲ್ಲ. ನೀವು ಕೊಡೋದು ಸಾಕಾಗಿಲ್ಲ, ಬೇರೆ ರಾಜ್ಯಗಳಿಗೆ ಜಾಸ್ತಿ ಕೊಡ್ತಾ ಇದ್ದೀರಾ. ನಮಗೆ ಹೇಳಿರ್ತಕ್ಕಂಥ ಅನುದಾನಗಳನ್ನು ಕೊಡಿ, ನಮಗೆ ಹೇಳಿರ್ತಕ್ಕಂಥ ಹಣವನ್ನು ಕೊಡಿ ಅಂತ ಕೇಳಿದ್ರೆ ತಪ್ಪ? ಈ ರಾಜ್ಯದ ವ್ಯವಸ್ಥೆ ಬಿಜೆಪಿಗೆ ಏನಾಗಿದೆ ಅಂದ್ರೆ ಇವ್ರು ಏನೇ ಮಾಡಿದ್ರು ಸರಿ ಅಂತ ಹೇಳಬೇಕು, ಇವ್ರು ಏನೇ ಮಾಡಿದ್ರು ದೇಶ ಅನ್ಬೇಕು, ಇವ್ರೇನೇ ಮಾಡಿದ್ರು ಏನೇ ತಪ್ಪು ಮಾಡಿದ್ರು ಜನಕ್ಕೋಸ್ಕರ ಅಂತ ಹೇಳಬೇಕು. ನಾನು ಒಂದೇ ಒಂದು ಹೇಳ್ತೀನಿ, ಇಷ್ಟು ದೊಡ್ಡದಾಗಿ ಹೇಳ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ, ಇಷ್ಟು ದೊಡ್ಡದಾಗಿ ಹೇಳಿದ್ರಲ್ಲ ಬಿಜೆಪಿ ಮಿತ್ರರು, ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರವನ್ನ ಮೂಗು ತೂರಿಸ್ತಿದೆ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿ ಒಂದು ಸ್ಪೆಷಲ್ ಆಡಿಯನ್ಸ್ ಕೊಟ್ಟು ನಿಮಗೆ ನೀವು ಆ ಸರ್ಕಾರ ನಡೆಸುವಂತಹ ಮುಖ್ಯಮಂತ್ರಿಗಳಿದ್ದಾರೆ, ಸರ್ಕಾರ ನಡೆಸ್ಕೊಂಡು ಹೋಗ್ಲಿ ಅಂತ ಒಂದು ತೀರ್ಮಾನ ಕೊಟ್ಟಾಗೂ ಸಹ ಏಕಾಏಕಿ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಮಂಡಿಸ್ತಾರೆ. ಮತ್ತೆ ಸ್ಪೆಷಲ್ ಆಡಿಯನ್ಸ್ ತಗೊಂಡ್ಬಂದು ಮಂತ್ರಿಮಂಡಲದ ಏಕಾಏಕಿ 2 ದಿನದಲ್ಲಿ ಅದನ್ನು ಅಂಗೀಕಾರಗೊಳಿಸ್ತಾರೆ ರಾಷ್ಟ್ರಪತಿಗಳಿಗೆ. ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರಗೊಳಿಸಿ ಮತ್ತೆ ರಾಷ್ಟ್ರಪತಿಗಳು ಅಂಕಿತ ಆಗ್ತಾರೆ. ಏನಂದ್ರೆ ಇವರು ಎಲ್ಲರ ಮೇಲೆ ದಬಾವ್ ಮಾಡುವಂತ ಕೆಲಸ, ಎಲ್ಲರನ್ನ ಹತೋಟಿಗೆ ಇಟ್ಕೊಳ್ಬೇಕು, ಏಕಚಕ್ರಾಧಿಪತ್ಯ ಮಾಡಬೇಕು, ಯಾವ ರಾಜ್ಯನೂ ಹಾಳಾದ್ರೂ ಪರವಾಗಿಲ್ಲ. ಈ ಕರ್ನಾಟಕದ ಬಿಜೆಪಿಯವರು ತಮ್ಮ ಸ್ವಂತಿಕೆ ಇದ್ರೆ, ರಾಜ್ಯದ ಬಗ್ಗೆ ಕನಿಷ್ಠವಾದಂತಹ ಗೌರವ ಇದ್ರೆ ಇಂತಹ ನಿರ್ಣಯಗಳಿಗೆ ನೀವು ಸಹ ಮುಂದೆ ಬರಬೇಕು. ಉತ್ತರ ಕೊಡ್ತಾರೆ ಯದುಕುಮಾರ್ ಅವ್ರು. ಏನ್ ಹೇಳ್ತಾರೆ ಸರ್? ಈಗ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ನಾವು ಡೈವರ್ಟೇ ಮಾಡಿಲ್ಲ, ಇದು ಸುಮ್ಮನೆ ಬಿಜೆಪಿ ಅವ್ರು ಹರಿಸ್ತಾ ಇರೋದಷ್ಟೇ ಜನರಿಗೋಸ್ಕರ. ಉಪಯೋಗಿಸಿದ ಅಂತ ಹೇಳ್ಬೇಕಲ್ಲ ಮೇಡಮ್, ತಮ್ಗೆ ವಿವರ ಕೊಡ್ಬೇಕಲ್ಲ, ಅದ್ರಲ್ಲಿ ಇಂಥದಕ್ಕೆ ಉಪಯೋಗಿಸಿದೀವಿ ಅಂತ ಹೇಳ್ಬೇಕಲ್ಲ. ಆಯ್ತಲ್ಲ, ಈಗ ನೀವೇ ಹೇಳ್ತೀರಿ, ಇವಾಗ ಹೇಳ್ದಂಗೆ ಲಾಸ್ಟ್ 1 ವಾರದಿಂದ ಎಷ್ಟು ಗಲಿಬಿಲಿಗಳು, ಎಷ್ಟು ಕಿದಂತ ಮಾಡು ಒಂದು ರಾಷ್ಟ್ರಗೀತೆನ ಅದನ್ನು ಮೊಟಕು ಮಾಡಬೇಕಂತಂದ್ರು. ಅಲ್ಲ, ಇದೇ ಮೋದಿ ಅವರು ಈ ಹಿಂದೆ 50% ಕೇಂದ್ರದಿಂದ ತೆರಿಗೆ ಬರಬೇಕು ವಾಪಸ್ ಅಂತ ಹೇಳಿದ್ರಲ್ಲ, ಅವಾಗ ಅದು ಸರಿನಾ? ಹಾಗಾದ್ರೆ ಗುಜರಾತ್ಗೆ ಸರಿ, ಅದಕ್ಕೆ ಮೇಡಮ್ ಒಳ್ಳೆ ಪಾಯಿಂಟ್ಸ್ ರೈಸ್ ಮಾಡಿದ್ರಿ. 2018ರಲ್ಲಿ ಇದೇ ನರೇಂದ್ರ ಮೋದಿ ಅವರು, ಒಂದ್ ನಿಮಿಷ ಸರ್ ತಾವು ಮಾತಾಡ್ಬೇಕಾದಾಗ ಸ್ವಲ್ಪ ಕೇಳಿಸ್ಕೋಬೇಕಾದ್, ನೀವು ಮಾತಾಡಿದಾಗ ನಾನು ಡಿಸ್ಟರ್ಬ್ ಮಾಡೋದನ್ನ ಇರಿ ಸ್ವಲ್ಪ. 2012ರಲ್ಲಿ ಇದೇ ನರೇಂದ್ರ ಮೋದಿ ಅವರು ಕೇಳಿದ್ರು ರಾಜ್ಯಕ್ಕೆ ಇದಾಗ್ತಿದೆ ಕೊಡ್ಬೇಕು ಅಂತ ಅನ್ಬಿಟ್ಟು, ಅವಾಗ UPA ಕೊಡ್ತಾ ಮೇಡಮ್? ಸೊ ಹಂಗಾಗಿ ಒಂದ್ ನಿಮಿಷ ನಾನು ಅವ್ರಿಗೆ ಆನ್ಸರ್ ಮಾಡ್ತಾ ಇದ್ದೀನಿ. UPA ಕೊಡ್ತಾ ಮೇಡಮ್, ಯಾಕೆಂದ್ರೆ ದಟ್ ವಾಸ್ ಆಲ್ಸೋ ದ ಬೈಂಡಿಂಗ್ ಆನ್ ದ ಫೈನಾನ್ಸ್ ಕಮಿಷನ್
ಆಫ್ 14th ಫೈನಾನ್ಸ್ ಕಮಿಷನ್. 14th ಫೈನಾನ್ಸ್ ಕಮಿಷನ್ ಏನಾಗ್ತಿದೆಯೋ ಯಾವುದೇ ಕೇಂದ್ರ ಸರ್ಕಾರ ಇರ್ಬೋದು, ಇಟ್ ಗೋಸ್ ಬೈ ದ 14th ಫೈನಾನ್ಸ್ ಕಮಿಷನ್ ಆನ್ ದಟ್ ಪೀರಿಯಡ್. ನೆಕ್ಸ್ಟ್ ಬಂದಿದ್ದು 15th ಫೈನಾನ್ಸ್ ಕಮಿಷನ್. ಹೌ ದ ಸ್ಟೇಟ್ ರೆಪ್ರೆಸೆಂಟ್ಸ್ ವಿತ್ ದ ಫೈನಾನ್ಸ್ ಕಮಿಷನ್ ವಿಲ್ ಅವು ನಮ್ಮ ಬ್ಲೂ ಪ್ರಿಂಟ್ಸ್ ಆಗ್ಬೋದು, ನಮ್ಮ ಯೋಜನೆ ಆಗ್ಬೋದು. ಒಟ್ಟಲ್ಲಿ ಅವ್ರು ಕೇಳಿದ್ರೆ ಇವ್ರು ಕೊಟ್ಟಿಲ್ಲ, ಇವ್ರು ಕೇಳಿದ್ರೆ ಇವ್ರು ಕೊಡೋದು ಬರಲ್ಲ. ಅದೆಲ್ಲ ಗೊತ್ತಿಲ್ಲದೆ ಹಾಗಾದ್ರೆ ಕೇಳಿದ್ರಾ? ಸರ್ಕಾರ ಈ ಎಲ್ಲ 14th ಫೈನಾನ್ಸ್ ಕಮಿಷನ್ ಅಥವಾ ನೆಕ್ಸ್ಟ್ ಬರುವಂತಹ 15th ಫೈನಾನ್ಸ್ ಕಮಿಷನ್ ವಿಚಾರಗಳು ಗೊತ್ತಿಲ್ಲದೇನೆ ಇವರು ಪ್ರಶ್ನೆ ಕೇಳಿದ್ರು ಅಂತ ನೀವು ಮೇಡಮ್, ಇವಾಗ ಫೈನಾನ್ಸ್ ಕಮಿಷನ್ಸ್ ಏನ್ ರೆಕಮೆಂಡೇಶನ್ಸ್ ಕೊಡುತ್ತೋ ಅದ್ರ ಬಗ್ಗೆ ಈಗಾಗಲೇ ನಾವು ಮಾತಾಡ್ತಾ ಇದ್ದೀವಿ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಲೆವೆಲ್ಗೆ ಹೋಗ್ತಾ ಇದೆ, ಏನ್ ಆಗ್ತಾ ಇದೆ. ಸೊ ಬೀದಿಗಳಿದ್ದು ಹೋರಾಟಗಳು ಕೂಡ ನಡೀತಾ ಇದೆ ಅನ್ನೋದು. ಎಸ್ ನೀವು ಸರ್ ಉತ್ತರ ಕೊಡಬೇಕಾಗತ್ತೆ, ಒಂದು ಸ್ವಲ್ಪ ಕ್ಲಾರಿಟಿಯಾಗಿ ಉತ್ತರ ಕೊಡಬೇಕಾಗತ್ತೆ. ಯಾಕಂತಂದ್ರೆ ಒಂದು ಅವರು ಆರೋಪವನ್ನ ಮಾಡಿದ್ರು ಏನು ಅಂತಂದ್ರೆ ಆತ್ರವಾಗಿ ಕಳ್ಳರ ತರ ಇಲ್ಲಿ ನಿರ್ಣಯವನ್ನ ಮಂಡನೆ ಮಾಡ್ತಾರೆ. ಏನ್ ಅರ್ಜೆಂಟ್ ಇತ್ತು ಸರ್? ಯಾಕೆ ಚರ್ಚೆ ಒಳಪಡಿಸಬೇಕು ಅನ್ನೋದು ಭಯ ಏನಾದ್ರು ಇದೆಯಾ ನಿಮಗೆ ಕಾಂಗ್ರೆಸ್ನವರಿಗೆ, ಅಥವಾ ಏನು ಈ ವಿಚಾರ ಏನಾದ್ರು ಇನ್ನೂ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗುತ್ತೆ ಅನ್ನುವಂಥ ಭಯನ, ಅಥವಾ ಏನ್ ಸರ್? ನಾವು ಭಯ ಪಡೋರಲ್ಲ ಮೇಡಮ್. ನಾವು ಕಳ್ರ ಅಂದ್ರೆ ಅರ್ಜೆಂಟ್ ಆಗಿ ಕಳ್ರ ತರ ಅಂದ್ರೆ ನೀವು ಕರ್ನಾಟಕಕ್ಕೆ ಜನಕ್ಕೇನು ಕಳ್ರ ಅಂತ ಅನ್ಬೇಡಿ. ನೀವು ಇದು ಕಾಂಗ್ರೆಸ್ಗೆ ಕಳ್ರ ಅಂತಿದಿರೋ ಅಥವಾ ಜನಕ್ಕೆ ಕಾಂಗ್ರೆಸ್ಗೆ ಅಥವಾ ವೋಟರ್ಸ್ ಕಳ್ರ ಅಂತಿರೋದು ನಮ್ಗೆ ಗೊತ್ತಾಗ್ತಿಲ್ಲ. ನಾವು ಕಳ್ರ, ನಾವು ಕಳ್ತನ ಮಾಡಿ ನಾವು ಅಲ್ಲಿ ಬಂದಿದ್ದ. ಬನ್ನಿ ಸರ್, ನಿಮ್ ಸ್ಪಷ್ಟವಾದ ಉತ್ತರ ಯಾವ್ದ್ರಲ್ಲಿ ಒಂದು ನಿರ್ಣಯ ತಗೊಂಡಾಗ ಆ ನಿರ್ಣಯ ಅದು ಬೇರೆ ಇದು ಬೇರೆ ಅಂತಲ್ಲ. ಯಾವ್ದು ಪಾಯಿಂಟಿಗೆ ಬರೋಲ್ಲ ಸರ್, ಸುಮ್ಮನೆ ಸುತ್ತಾಡ್ಕೊಂಡು ಇದು ಮಾಡ್ಕೊಂಡು ಬರೋದು. ಪಾಯಿಂಟಿಗೆ ಬನ್ನಿ, ಯಾವ್ದು ಸಬ್ಜೆಕ್ಟ್ ಅದಕ್ಕೆ ಬನ್ನಿ. ನೀವು ಅದರಲ್ಲಿ ಸುಮ್ಮನೆ ಇವತ್ತು ಮಾಡಿರ್ತಕ್ಕಂಥ ಚರ್ಚೆ ಮಾಡ್ಬೇಕಾಯ್ತು. ಒಂದ್ ನಿಮಿಷ, ಅದೇ ಯಾಕೆ ಆಗ್ಲಿಲ್ಲ ಅಂತ ಕೇಳ್ತೀನಿ. ಸಡನ್ ಅರ್ಜೆಂಟ್ ಏನಿತ್ತು ಅಂತ ಕೇಳ್ತೀನಿ, ಇದಕ್ಕೆ ಉತ್ತರ ಕೊಡಿ. ನಾನು ಮೊದಲು ಹೇಳಿದೀನಿ, ಮನೆ ಯಜಮಾನನಿಗೆ ಗೊತ್ತು ಯಾವ ತರ ಮನೆ ನಡೆಸಬೇಕು ಅಂತ. ನಾವು ಎರಡು ಸರಿ ಇದೆ. ಮನೆ ಯಜಮಾನನಿಗೆ 9 ತಿಂಗಳಲ್ಲಿ 2 ಲಕ್ಷ ಕೋಟಿ ಸಾಲ ಮಾಡಿದ್ದು ಗೊತ್ತು. ಮುಂದೆ ಕೇಳಿ ಸರ್, ಸಾಲ ಮಾಡಿದ್ದು ಸರಿ ಇದೆ. ಇಷ್ಟೇ ನಾವು ಮುಂದೆ ಕೇಳಿ, ನೆಕ್ಸ್ಟ್ ಹೇಳಿ, ಆಮೇಲೆ ಹೇಳಿ. ದಲಿತರ ಹಣ ಏನಾಯ್ತು? 11,000 ಕೋಟಿ ಏನಾಯ್ತು? ದಲಿತರ ಹಣ ಏನ್ ಮಾಡಿದ್ದಾರೆ? ಏನ್ ಮಾಡಿದ್ದಾರೆ? ಎಲ್ಲಕ್ಕೆ ಮಾಡಿದ್ದಾರೆ? ಯಾವ್ದಕ್ ಮಾಡಿದ್ದಾರೆ? ಅದಕ್ಕೆ ದಲಿತರು ಕೇಳ್ತಾ ಇರೋಂಥದ್ದು. ರಾಜ್ಯದ ಇಡೀ ದಲಿತರ ಸಮುದಾಯ ಇವತ್ತು ಪ್ರಶ್ನೆ ಮಾಡ್ತಿದೆ. ಸರ್ಕಾರಿ ಉತ್ತರ ಕೊಡಿ, ಉತ್ತರ ಕೊಡಿ, ಉತ್ತರ ಕೊಡ್ಬೇಕು ನೀವು. ಏನ್ ತಪ್ಪು ಮಾಡಿದ್ರೆ ಉತ್ತರ ಕೊಡಿ. ಮಾತನಾಡಿ, ಫಿಗರ್ಸ್ ಕೊಡ್ರಿ, ಎಲ್ಲಿ ಖರ್ಚು ಮಾಡಿದ್ರಿ ಅಂತ ನೀವು ಹೇಳ್ಬೇಕಾದಲ್ಲಿ. ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ವಿರೋಧ ಪಕ್ಷ, ಆಡಳಿತ ಪಕ್ಷ, ವಿರೋಧ ಪಕ್ಷದ ಪ್ರಶ್ನೆ ಉತ್ತರ ಕೊಡ್ಬೇಕು. ಉತ್ತರ ಕೊಡ್ತಿದ್ದಲ್ಲ, ಕೊಡಿ ಮತ್ತೆ, ಕೊಡಿ ಮತ್ತೆ. ನಮ್ಮ ಪ್ರಶ್ನೆ ಮುಂದೆ ಕೇಳಿ. ಹಣ ಎಲ್ಲಿ ಹೋಗಿದೆ? ಅಲ್ಲೇ ಹೋಗಿದೆ. ಎಲ್ಲಿ ಹೋಗಿದೆ? ಯಾವ್ದು ಕೊಟ್ಟಿದ್ದೀರಾ? ಯಾವ್ದು ಕೊಟ್ಟಿದ್ದೀರಾ? ಕಲ್ಯಾಣ ಯಾವ್ದು ಕೊಟ್ಟಿದ್ದೀರಾ? 11,000 ಕೋಟಿ ಮೀಸಲಿದ್ದದನ್ನ ಅದು ಎಲ್ಲೂ ಡೈವರ್ಸಿಫೈ ಆಗ್ಬಾರ್ದು. ಎಲ್ಲೋಯ್ತು? ಎಲ್ಲಿ ಆಗಿಲ್ಲ? ಅದನ್ನ ಪ್ರಶ್ನೆ ಹೇಳಿ, ಉತ್ತರ ಕೊಡಿ. ಮತ್ತು ಎಲ್ಲಿ ಆಗಿಲ್ಲ? ಧೈರ್ಯವಾಗಿ ನಾವು ಧೈರ್ಯವಾಗಿ ಪ್ರಶ್ನಿಸುತ್ತಿದ್ದೇವೆ, ಉತ್ತರ ಕೊಡಿ. ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಹಣ ಧೈರ್ಯವಾಗಿ ಪ್ರಶ್ನಿಸುತ್ತೇವೆ. ಮಾಡಿಲ್ಲ, ನಾವು ಡೈವರ್ಸಿಫಿಕೇಶನ್ ಮಾಡೇ ಇಲ್ಲ. ಇದು ಬಿಜೆಪಿ ಪ್ರಚಾರ ಅಷ್ಟೇ ಅಂತ ಹೇಳ್ತಿದಾರಲ್ಲ. ಸದನದಲ್ಲಿ 136 ಇರುವಂತ ನಂಬರ್ಸ್ ಇರ್ಬೇಕಾದಾಗ ಧ್ವನಿ ಮತದಿಂದನೂ ಪಾಸ್ ಆಗ್ಬೋದಾಗಿತ್ತು, ವೋಟಿಂಗ್ ಹಾಕಿದ್ರು ಪಾಸ್ ಆಗ್ಬೋದಾಗಿತ್ತು. ಹಾಗಾದ್ರೆ ಈ ತರ ನಿರ್ಣಯ ಅಂದಾಗ ಅದಕ್ಕೇನಂತಾರೆ? ಪಾರ್ಲಿಮೆಂಟ್ರಿ ಅಂತಾರ, ಅನ್ಪಾರ್ಲಿಮೆಂಟ್ರಿ ಅಂತಾರ, ಇಲ್ಲ ನೀವ್ ಹೇಳ್ದಂಗೆ ಕಳ್ರ ಅಂತಾರ? ನೀವ್ ಹೇಳಿದ್ರಿ, ಅದು ನಿಮ್ಮ ವಿಜೇಂದ್ರ ಅವ್ರು ಹೇಳಿರೋಂಥದ್ದು ನಾನು ಹೇಳಿದ್. ನೀವ್ ಇಲ್ಲಿ ಚರ್ಚೆ ಅಲ್ಲ, ನಿಮ್ ಪಕ್ಷದವ್ರು ಹೇಳಿದ್ದು ನಾನು ಹೇಳಿದ್ದು. ಅದಕ್ಕೆ ಆಯ್ತಾ? ಇವಾಗ ಇಲ್ಲಿ ಇಲ್ಲ. ಇವಾಗ ಬೇರೆ ನಿರ್ಣಯಗಳು ಸದನದಲ್ಲಿ ಚರ್ಚೆ ಆಯ್ತಲ್ಲ ಮೇಡಮ್, ಅಲ್ಲಿ ವಿಜೇಂದ್ರ ಅವರು ಟ್ವೀಟ್ ಮಾಡಿದ್ದಾರೆ. ಇದಕ್ಕೆ ಯಾಕೆ ಹೆದರಿಕೆ? ಇದಕ್ಕೆ ಯಾಕೆ ಹೆದರಿಕೆ ಅಂದ್ರೆ ತಾವ್ ಏನೇನ್ ಆರೋಪ ಮಾಡಿದ್ರು ದೆಹಲಿಯಲ್ಲಿ ಕುತ್ಕೊಂಡು ಅದಕ್ಕೆಲ್ಲದಕ್ಕೂ ಕೇಂದ್ರ ಸರ್ಕಾರ ಸ್ಪಷ್ಟವಾದ ಉತ್ತರ ಇದೆ. ತಮ್ಮ ಮುಖ ಮುಚ್ಕೊಳ್ಳಕ್ಕೆ ಅದಕ್ಕೆ ಯಾವ್ದೋ ದಾರಿ ಇಲ್ಲ ಅಂತದಾಗ ಇವತ್ತು ಈ ತರದ ಕಳ್ಳವಾದ ನಿರ್ಣಯವನ್ನು ತಗೊಂಡಿರುವಂತದ್ದು ಇದು ಸಂವಿಧಾನವಾಗಿ ಪ್ರಜಾತಾತ್ಮಕವಾಗಿ ಒಂದ್ ನಿಮಿಷ. ಈಗ ನೀವು ಕೂಡ ನಿರ್ಣಯದ ವಿರುದ್ಧವಾಗಿದ್ದೀರಾ. ಈಗ ನಿರ್ಣಯ ತೆಗೆದುಕೊಂಡಂತಹ ವೇ ಅಷ್ಟೇ ನೀವು ವಿರೋಧ ಮಾಡ್ತಾ ಇದ್ದೀರಾ, ಅಥವಾ ನಿರ್ಣಯಗಳ ಬಗ್ಗೆ ಕೂಡ ನಿಮ್ಗೆ ಆಕ್ಷೇಪ ಇದೆಯಾ ಸರ್? ಇದು ಬೆಂಬಲ ಬೆಲೆಗೆ ಆಕ್ಷೇಪ ಇದೆಯಾ? ಮಾನ್ಯ ಸಿದ್ದರಾಮಯ್ಯನವರು ಮೋದಿ ಸರ್ಕಾರದ ವಿರುದ್ಧ ಇದೆರಡನೇ ಟೈಮ್ ಅವ್ರು ಫೇಸ್ ಮಾಡ್ತಾ ಇರ್ತಕ್ಕಂಥದ್ದು. ಫಸ್ಟ್ ಟೈಮು 2014ರಲ್ಲಿ ಬಂದಾಗ 15ರಲ್ಲಿ ಮೋದಿ ಅವರು ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇದ್ರು. ಅವತ್ತೂ ಕೂಡ ಅವಾಗ ಒಂದು ನೀತಿ ಆಯೋಗ, ಯಾಕೆಂದರೆ ಸನ್ಮಾನ್ಯ ಮೋದಿ ಅವರಿಗೆ ಅವರ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವ್ರಿಗೆ ಅನುಭವ ಇತ್ತು. ರಾಜ್ಯಗಳು ಏನೇನು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದೆ ಅಂತ ಅನುಭವ ಇತ್ತು.
ಆದರೆ ಇವರು ಅವ್ರ ನೀತಿ ಆಯೋಗ ರಚನೆ ಮಾಡಿದ್ರು. ಇವರು ಸನ್ಮಾನ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ರು, ನೀವು ದಕ್ಷಿಣ ಭಾರತಕ್ಕೆ ನೀವು ಮುಖ್ಯಸ್ಥರಾಗಿದ್ದ ಸಂಚಾಲಕರಾಗಿ ಅಂತ. ಸಂಚಾಲಕರಾಗಿ ಅಂತೇಳಿ ಅವರು ಅದು ಮಾಡಲಿಲ್ಲ. ಮತ್ತೆ ಇದೇ ಅವಲಿಂದನೂ ಕೂಡ ಸಂಘರ್ಷ ನಡ್ಕೊಂತಾನೆ ಬಂತು. ಜೊತೆಗೆ ನಮ್ಮದೇ ಕೊಯಲೇಷನ್ ಕಾಂಗ್ರೆಸ್ ಯಾವುದು ನಮ್ಮ ರಕ್ಷಣಾ ಇಲಾಖೆದು ಜಾಗ ಬಿಡಿಸ್ಕೊಳ್ತಕ್ಕಂಥ ವಿಷಯದಲ್ಲಿ ಇರ್ಬೋದು, ಮತ್ತೆ ರಸ್ತೆ ಅಗಲೀಕರಣ ಇರ್ಬೋದು, ಇದೆಲ್ಲವೂ ಸನ್ಮಾನ್ಯ ಕುಮಾರಣ್ಣವರು ಎಲ್ಲವನ್ನು ಕೂಡ ಯಾವ ರೀತಿ ಮಾಡ್ತಾ ಇದ್ರು ನೋಡಿ. ರಾಜ್ಯಗಳ ನಡುವೆ ಒಂದು ಇದೆ, ಆದ್ರೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರ ಮಧ್ಯೆ ಎಲ್ಲಾ ಸರಿಯಾಗಿದ್ರೆ ಯಾಕೆ ಬಿದ್ದೋಗ್ತಾ ಇತ್ತು? ಅವ್ರು ಯಾಕೆ ಕರ್ಕೊಂಡು ಹೋಗ್ತಾ ಇದ್ರು? ಮತ್ತೀಗಾದ್ರೆ ಹೇಳಿದ್ರೆ ಆಬ್ವಿಯಸ್ಲಿ ಅದು ತಪ್ಪಾಗತ್ತೆ. ಅವ್ರ ಜೊತೆಗೆ ಇದ್ದಾಗ ನೀವಿದ್ದಾಗ ಸರಿಯಾಗಿತ್ತು, ಈಗ ಬಿಟ್ಟೋದಾಗ ಸರಿ ಈಗಿನ ವಿಚಾರಕ್ಕೆ ಬರೋಣ. ಸಂಘರ್ಷ ಇದ್ದಾನೆ ಕೇಂದ್ರ ಸರ್ಕಾರ ಜೊತೆಗೆ ಬಾಂಧವ್ಯ ಇರಬೇಕಾಗುತ್ತೆ. ಯಾಕೆ ಏನೇ ಕೆಲಸಗಳು ರಾಜ್ಯ ಸರ್ಕಾರಕ್ಕೆ ಆಗ್ಬೇಕಂತಂದ್ರೆ ಕೇಂದ್ರ ಸರ್ಕಾರ ಅದು ರಾಜ್ಯ ಸರ್ಕಾರ ಅಷ್ಟೇ ಪಾಲಿಸಬೇಕಾ? ಕೇಂದ್ರ ಸರ್ಕಾರ ಫಸ್ಟ್ ಬರೋದು ಏನು? ನಾನು, ನನ್ನ ಮನೆ, ನನ್ನ ಏರಿಯಾ, ನನ್ನ ಊರು, ಆಮೇಲೆ ನನ್ನ ನಗರ, ಆಮೇಲೆ ನನ್ನ ರಾಜ್ಯ, ಆಮೇಲೆ ನನ್ನ ದೇಶ. ನೀವು ಫಸ್ಟೇ ನನ್ನ ದೇಶಕ್ಕೆ ಪ್ರಿಯಾರಿಟಿ ಕೊಡಿ, ಆಮೇಲೆ ನಿಮ್ಮ ಮನೆ ಹತ್ಕೊಂಡು ಉರಿದ್ರು ಪರವಾಗಿಲ್ಲ. ಅದನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇಲ್ಲ. ಫಸ್ಟ್ ನಾವ್ ಹೇಳ್ತಾ ಇರೋದು ಫಸ್ಟ್ ನಮ್ಮ ರಾಜ್ಯಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡಿಂದ ನಾವು ಇವರು ಹೇಳ್ತಾ ಇದೀವಿ. ಆದ್ರೆ ನಮ್ಮ ರಾಜ್ಯಕ್ಕೆ ತೆರಿಗೆ ಪಾಲ್ ಕೇಳೋದ್ ತಪ್ಪ? ತೆರಿಗೆ ಪಾಲ್ ಕೇಳೋದ್ ತಪ್ಪ? ನೋಡಿ ಮೇಡಮ್, ಈಗ ಕೇಂದ್ರ ಸರ್ಕಾರ ಹೇಳ್ತದೆ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಹೇಳಿದ್ರು, ಮತ್ತೆ ಅವರು ಕೂಡ ಕೊಟ್ಟಿಲ್ಲ ಅಂತಿದ್ದಾರೆ ಸರ್. ಎರಡೂ ಕೂಡ ಸರ್ಕಾರಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹವರು, ಜವಾಬ್ದಾರಿಯುತವಾದ ಸ್ಥಾನದಲ್ಲಿರುವಂತಹ ಒಬ್ಬ ಮುಖ್ಯಮಂತ್ರಿ ಹಾಗಾದ್ರೆ ಸುಳ್ಳು ಮಾಹಿತಿ ಜನರಿಗೆ ಕೊಡ್ತಾ ಇದ್ದಾರೆ ಅಂತ ನಿಮ್ಮ ಅರ್ಥ? ಹೌದು, ಇವರು ಸುಳ್ಳು ಮಾಹಿತಿಯನ್ನು ಕೊಡ್ತಾರೆ. ಯಾಕೆಂತಂದ್ರೆ ಇವತ್ತು 2 ಲಕ್ಷ ಕೋಟಿ ಬಂದ ತಕ್ಷಣ ಇನ್ನು 1 ವರ್ಷ ಆಗಿದೆ 2 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಅದನ್ನ ಹೇಳ್ತಾನೆ ಇಲ್ಲ ಅವ್ರು. ಏನಕ್ಕೆ ಇವತ್ತು ದಿವಸ ಯಾವುದೇ ಅಭಿವೃದ್ಧಿ ತೆರಿಗೆ ಬಗ್ಗೆ ಹೇಳ್ತಾ ಇದ್ದೀನಿ. ತೆರಿಗೆ ಬಗ್ಗೆ ಸಾಲಕ್ಕೆ ಬರೋಣ. ಸಾಲ ಒಂದು ದೊಡ್ಡ ಪ್ರವಾದ, ಎಲ್ಲ ಜನರ ತಲೆ ಮೇಲೆ ಹೊರಸಿ ಕೂರಿಸ್ತಾ ಇದ್ದಾರೆ. ನಾನೇನು ಅದ್ರ ನೋಡಿ, ನಮ್ಮ ಕರ್ನಾಟಕದ ಸಂಪದ್ಭರಿತ ರಾಜ್ಯ ಎಲ್ಲೋಯ್ತು? ಬರ್ತಕ್ಕಂಥ ಅದೇ ಎಲ್ಲೋಗಿದೆ ಸರ್? ಎಲ್ಲ ಬಿಹಾರಕ್ಕೆ, ಉತ್ತರ ಪ್ರದೇಶಕ್ಕೆ, ಎಲ್ಲೋಗಿದೆ? ನಮ್ಮ ಕೇವಲ 14 ರೂಪಾಯಿ ಕೊಡ್ತಾ ಇದ್ದಾರೆ, 14 ರೂಪಾಯಿ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೋರಾಟ ಮಾಡೋಣ. ಆಗಿನ ಅರುಣ್ ಜೇಟ್ಲಿ ಅವರು ಅದನ್ನ ನಾವು ಸರಿ ಮಾಡಿ ಕೊಡ್ತೀವಿ, 5 ವರ್ಷದ ನಂತರ ಏನೋ ಇದಾಗುತ್ತೆ, GST ತೊಂದರೆ ಆಗಿರುತ್ತಲ್ಲ ಅದನ್ನ ನಿಮಗೆ ಕೊಡ್ತೀವಿ. 1,50,000 ಕೋಟಿ, 1,50,000 ಕೋಟಿ ಅದನ್ನ ಅನುಪಾತದ ಅಮೌಂಟ್ ಕೊಟ್ಟೇ ಇಲ್ಲ ಇದುವರೆಗೂ. ಅದ್ರ ಬಗ್ಗೆ ಮಾತಾಡಿ ಹೇಳಿ. ನೋಡಿ, ಅವ್ರ ಜೊತೆ ಬಾಂಧವ್ಯ ಇದೆ, ನಾವು ಸ್ವಾಗತ ಆಗಿದೆ. ನಮ್ಮ ರಾಜ್ಯಕ್ಕೆ ಆಗ್ತಾ ಇರ್ತ ಅನ್ಯಾಯವನ್ನು ನೀವು ಪ್ರಶ್ನೆ ಮಾಡಿ, ರೈತರಿಗೋಸ್ಕರ ಪ್ರಶ್ನೆ ಮಾಡಿ. ನೀವು ರೈತರ ಪಕ್ಷ, ನೀವು ಕನಿಷ್ಠ ಬೆಂಬಲವನ್ನು ವಿರೋಧ ಮಾಡ್ತಾ ಇದ್ದೀರಾ? ಹೇಗೆ ಹೇಳ್ತಾ ಇದ್ದೀರಾ? ನೀವು ನಾವು ಕೈ ಜೋಡಿಸಬೇಕು. ಪಕ್ಷದವರು ನೀವು ಅದನ್ನ ಆ ನಿರ್ಣಯವನ್ನು ಖಂಡಿಸ್ತೀರಾ? ನೀವು ಅದು ಹೇಳಿ ಸರ್. ಇವತ್ತು ಏನು ಒಂದು MSP ಇದೆಯಲ್ಲ, ಇವತ್ತು ಹಿಂದೆ ಕೊಟ್ಟಂತ ಸ್ವಾಮಿನಾಥನ್ ಆಯೋಗ ಯಾವಾಗಿದ್ರು UPA ಗೌರ್ಮೆಂಟ್ ಇತ್ತಲ್ಲ, ಯಾಕೆ ಅವಾಗ ಮಾಡಲಿಲ್ಲ? ಮಾಡ್ಲಿಲ್ಲ, 10 ವರ್ಷ ಆಯ್ತಲ್ಲ. ಒಂದು ನಿಮಿಷ ಕೇಳಿ ಬಿಡಿ. ಆದ್ರೆ ಇವ್ರು ಕಮಿಟಿ ಮಾಡ್ಲಿಲ್ಲ, ಅದಕ್ಕೆ ಅವರು ಮಾಡಿದ್ದಾರೆ. ಕೆಲವೊಂದು ನಿರ್ಣಯ ಏನಿದೆ ಮಾಡಿಲ್ಲ, ನಾವು ಮಾಡಿಲ್ಲ, 40 ತಗೊಂಡಿದ್ದಾರೆ. ಕಮಿಟಿ ರಚನೆ ಮಾಡಿದ್ದಾರೆ. ಅವರಿಗೆ ಭಾರತ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಮಾತ್ರ ಕೊಡ್ತಾರೆ. ಅವ್ರು ಮಾಡಿರೋಂತಹ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಏಕಾಏಕಿ ಅದನ್ನ ತಗೊಳಕ್ಕಾಗಲ್ಲ. ಅವ್ರು ಮಾತಾಡ್ಸ್ಕೊಂಡು ನಿಮ್ಗೆ ಬರ್ತೀನಿ ರೀ. ಎಸ್ ಯದುಕುಮಾರ್ ಅವ್ರು ಹೇಳಿ. ಆಕ್ಷೇಪಣೆ ಇದ್ರೆ ಸಲ್ಲಿಸಬಹುದು ನೀವು ಏನಾರು. MSP ಬಗ್ಗೆ ಮಾತಾಡಬೇಕಾದಾಗ MSPದು 60ನೇ ಇಸ್ವಿನಲ್ಲಿ ಅದು ಶುರುವಾಗಿದಂಥದ್ದು. MS ಸ್ವಾಮಿನಾಥನ್ದು ಇದ್ರ ಧಾನ್ಯಗಳ ಹೆಚ್ಚಳಕ್ಕೆ ಅಂತ ಮಾಡಿದಂಥದ್ದು ಸರ್ಪ್ಲಸ್ ಆಯಿತು. ಇವಾಗ ಅದೇ ಇವ್ರು ಕೇಳ್ದಂಗೆನೆ ಸರಿ MSP ಒಂದು ಕಾಲಾವಧಿ ಇತ್ತು, ಮಾಡಿಲ್ಲ ಅಂತ UPA ಹೇಳ್ತಾ ಇದ್ದಾರೆ, ಬಿಟ್ಟಾಕಿ ಅದಲ್ಲಿ. ಸರಿ, ಇವತ್ತು ನೀವು ಹೇಳ್ತಾರೆ MSP ಎಲ್ಲದಕ್ಕೂ ಕೊಡಬೇಕು ಅಂತ ಹೇಳುವಂಥದ್ದು. ಅದಕ್ಕೆ ನಾನು ಒಂದು ಉದಾಹರಣೆ ಕೊಟ್ಬಿಟ್ಟು ಆಮೇಲೆ ಹೇಳ್ತೀನಿ. ಮೊನ್ನೆ ಆನೆದು ಇದಾಯ್ತಲ್ಲ ಮೇಡಮ್, ತುಳಿತಕ್ಕಾಯ್ತಲ್ಲ ಮೇಡಮ್, ಅಲ್ಲಿ ಇವರು ಬಂದು
ಅವರೇ 10 ಲಕ್ಷ ಅಂತ ಕೊಟ್ಟಿದ್ದಾರೆ. ಆದ್ರೆ ಇವ್ರು ಯಾಕೆ 15 ಲಕ್ಷ ರಾಜ್ಯದ ತೆರಿಗೆ ಹಣವನ್ನು ಒಂದೇ ದಿನದಲ್ಲಿ ಇದು ಮಾಡ್ಕೊಂಡ್ ಬಂದ್ಬಿಟ್ಟು ಕೇರಳದ ವೈನಾಡ್ಗೆ ಹೋಗಿ ಕೊಟ್ರು? ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್, ನಾನು ಹೇಳಿದ್ದು ಎಕ್ಸಾಂಪಲ್ ಕೊಟ್ಟು ಒಂದ್ ನಿಮಿಷ ಎಕ್ಸಾಂಪಲ್ ಕೊಟ್ಟು MSP ಬರ್ತೀರಂತ ತಾಳ್ಮೆ ಇರ್ಬೇಕು ಮೇಡಮ್, ಅಲ್ಲಿ ತಾಳ್ಮೆ ಇರ್ಬೇಕು. ಸರಿ, ಹಾಗಾದ್ರೆ ನಾನು ಪರಿಹಾರಕ್ಕೆ ಬರ್ತೀನಿ. ನಾನು ಎಕ್ಸಾಂಪಲ್ ಕೊಡಲ್ಲ, ನಾನು ಪರಿಹಾರಕ್ಕೆ ಬರ್ತೀನಿ. ಹಾಗಾದ್ರೆ MSP ಬಗ್ಗೆ ನೀವು ಇಷ್ಟೊಂದು ಮಾತಾಡ್ತೀರಲ್ಲ, ಅಲ್ಲಿ ಕರ್ನಾಟಕದಲ್ಲಿ ರೈತರು ಮಾತಾಡ್ತಿದ್ದಾರೆ ಸರ್, ಇಷ್ಟೊಂದು ಮಾತಾಡ್ತಿದ್ದಾರೆ, ರೈತರು ಮಾತಾಡ್ತಿದ್ದಾರೆ ಸರ್. ಒಂದ್ ನಿಮಿಷ ಮೇಡಮ್, ಫ್ಯಾಕ್ಟ್ ಹೇಳ್ಬೇಕು. ಶಿವಮೊಗ್ಗದ ಅರ್ಶನ್ಗೆ ಹಿಂದೂ ಕಾರ್ಯಕರ್ತ ಅಂತ 25 ಲಕ್ಷ ಕೊಟ್ರು. ಏನ್ ನಾವೇನು ಕೇಳಿದೀವಾ? ಅದು ಬಿಡಿ, ಡೈವರ್ಟ್ ಮಾಡಬೇಡಿ. 25 ಲಕ್ಷ ಕೊಟ್ಟವ್ರೆ, ಗೋಕರ್ಣನ್ಗೆ 25 ಲಕ್ಷ ಕೊಟ್ಟವರು. ಬೇಡ, ಅದೆಲ್ಲ ಗೋಕರ್ಣನ್ಗೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ಮಾತಾಡಿ. ಗೋಕರ್ಣನ್ಗೆ 25 ಲಕ್ಷ ಕೊಟ್ಟವ್ರೆ, ಕರ್ನಾಟಕ ತೆರಿಗೆ ಕೇರಳಕ್ಕೆ ಹೋಗ್ಬೇಕು, ಅದು ವ್ಯಾಲಿಡ್. ಯಾಕೆ ಅಂತ ಹೇಳಿದ್ರೆ ಮೇಡಮ್, ಕೊಟ್ಟರು ಅಂದ್ರೆ ಮಾನವೀಯತೆ ಆಧಾರದ ಮೇಲೆ ಅಂತ. ನಾನು ಯಾಕೆ ಆ ಪಾಯಿಂಟ್ ಹೇಳ್ದೆ ಅಂದ್ರೆ, ಅದೇ ಮಾನವೀಯತೆ ಆಧಾರದ ಮೇಲೆನೆ ಯಾರು ಕಮ್ಮಿ ಇದ್ದಾರಲ್ಲ ರಾಜ್ಯಗಳು, ಆ ರಾಜ್ಯಕ್ಕೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸ್. ಬಡತನ ಆಗಿದೆ ಗುಜರಾತ್ ಅಲ್ಲಿ. ಇವ್ರಿಗೆ ಮೋದಿ ಝೀರೋ ಎಕನಾಮಿಕ್ಸ್ ಮೋದಿ ಅವರು 13 ವರ್ಷ ಸಿಎಂ ಇದ್ರಲ್ಲ, ಏನ್ರಿ ಮಾಡಿದಾರೆ ಹಂಗಾದ್ರೆ? ಅಭಿವೃದ್ಧಿ ಮಾಡಿಲ್ವಾ ಅವರು? ಅಭಿವೃದ್ಧಿ ಆಗಿಲ್ವಾ? ಅಭಿವೃದ್ಧಿ ಅಧಿಕಾರ ಗುಜರಾತ್ ಮಾಡಲ್ಲ, ಗುಜರಾತ್ ಮಾಡಲ್ಲ, ಯಾವ್ದು ಗುಜರಾತ್ ಮಾಡಲ್ಲ? ನಿಜ ಹೇಳಿ. ಹಾಗಾದ್ರೆ ಗುಜರಾತ್ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ, ಗುಜರಾತ್ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ಹೋಗಿ. ಖಾಲಿ ಡಬ್ಬು ತರ ಮಾತಾಡ್ತಾರೆ. ಖಾಲಿ ಡಬ್ಬ ಅಂತ ನೀವೇ ಹೇಳಿ, ನೀವೇ ಒಪ್ಕೊಂತಾ ಇದ್ದೀರಾ. ಖಾಲಿ ಡಬ್ಬ ಗುಜರಾತ್ ಅಂತ ಹೇಳಿ, ಖಾಲಿ ಡಬ್ಬ ಗುಜರಾತ್ ಅಂತ ಹೇಳಿ ನೀವು ಒಪ್ಕೊಳ್ಳಿ. ನೀವು ಒಪ್ಕೊತಾ ಇದ್ದೀರಾ? ಮಾತಾಡಬೇಕು, ಅದು ಮಾತಾಡೋದು. ನೀವು ಸರ್ ಯಾವ್ದು ಮಾತಾಡ್ಬೇಕು ಮಾತಾಡಿ, ಎಲ್ಲೆಲ್ಲೋ ಯಾಕೆ ಡೈವರ್ಟ್ ಮಾಡ್ತಿದ್ದಾರೆ? ನೀವು ಯಾಕೆ ಡೈವರ್ಟ್ ಮಾಡ್ರಿ? ನಮ್ಮ ಕರ್ನಾಟಕದಲ್ಲಿ ನಾವು 15 ಲಕ್ಷ ಎಂದು ಕೊಟ್ರೆ MSP ಮಾತಾಡಿದ್ರೆ ಯಾವುದು ಒಂದು ಇನ್ನೊಂದು ಮಾತಾಡ್ತಿದ್ರಿ. ಇವತ್ತು ಕರ್ನಾಟಕದಲ್ಲಿ MSP ನೀವು ಕೊಡ್ತೀರಿ ಅಂದ್ರೆ, ಕರ್ನಾಟಕದಲ್ಲಿ MSP ನೀವು ಕೊಡ್ತೀರಿ ಅಂದ್ರೆ ಕೇಂದ್ರ ಸರ್ಕಾರ ಬಗ್ಗೆ ಮಾತಾಡ್ತಿದ್ರಿ. MSP ನ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರ ಬಗ್ಗೆ ಮಾತಾಡಿದ್ರಿ, ನೀವು ಏನೇನು ಮಾತಾಡಿದ್ರಿ? ಕೇಂದ್ರ ಸರ್ಕಾರ ಮಾಡಿದ್ರೆ ಎಲ್ಲ ಸರಿ. ಮಾತಾಡಬೇಡಿ, ಯಾವುದು ನೀವು ಏನು ಹೇಳ್ತಿದ್ದಿಲ್ಲ ಅಲ್ಲ ಸರ್. ನ್ಯಾಷನಲ್ ಪಾರ್ಟಿ ನಿಮ್ಮ ಒಬ್ಬರಿಗೇನೆ ಕೇಂದ್ರದಲ್ಲಿ ಅಂತ ಹೇಳಿ ಸಿಂಹಾಸನ ಕರೆಯಕ್ಕಾಗಲ್ಲ ಸರ್. ಎಲ್ಲರಿಗೂ ಟೈಮ್ ಯು ಆರ್ ನಾಟ್ ಫಿಕ್ಸ್ ದ ಟೈಮ್, ಐ ಹ್ಯಾವ್ ಟು ಫಿಕ್ಸ್ ದ ಟೈಮ್. ಓಕೆ, ಪ್ಲೀಸ್ ವೇಟ್, ಪ್ಲೀಸ್ ವೇಟ್. ನಿಮ್ಮ ಕ್ವೆಶ್ಚನ್ ಗೆ ನಾವು ಉತ್ತರ ಆನ್ಸರ್ ತಗೊಳ್ತೀವಿ. ಕನಿರಾಮ್ ಅವರು ಹೇಳಿ, ನೀವು ಉತ್ತರ ಕೊಡಬೇಕು ಸರ್. ಆಡಳಿತಾರೂಢ ಪಕ್ಷದಲ್ಲಿ ಇದ್ದೀರಿ, ತಪ್ಪು ಮಾಡಿದಾಗ ನೀವು ಉತ್ತರ ಕೊಡಬೇಕು. ವಿಷಯಕ್ಕೆ ಬರಲ್ಲ, ಮಾತಾಡಕ ಬಿಡ್ತಲ್ಲ. ನೀವು ಯಾಕೆ ಯಾವ ಮೇಲೆ ಚಾರ್ಜ್ ಮಾಡ್ತಿದ್ದೀರಿ? ಮೂರು ಲೈನ್ ಹೇಳ್ತಾ ಇದ್ದಾರೆ, ಬರೀ ಅವ್ರಿಗೆ ಕೊಡ್ತಾ ಇದ್ದಾರಲ್ಲ. ಮಾತಾಡಿಲ್ಲ, ನಮಗೆ ಟೈಮ್ ಕೊಡಿ. ಬರೀ ಮೂರು ಲೈನ್ ಅವಾಗಿಂದ ಬರೀ ಮಾತಾಡ್ತಿದ್ರೆ ನೀವೇ ತಿಳ್ಕೊಂಡಿದ್ರಿ. ಬಹಳ ನಾನು ಮಾತಾಡಿದ ನಿಜ ಇರಲ್ಲ ಸುಳ್ಳು ಅಂತ ನೀವೇ ತಿಳ್ಕೊಂಡಿದ್ರಿ. ನೀವೇ ಈಗ ಸುಮ್ಮನೆ ಏನೇನೋ ನಾವು ಮಾತಾಡಬೇಕು ಅಂತ ನಾವು ಜನಕಲ್ಯಾಣ ಕೆಲಸ ಮಾಡ್ತಿದ್ದೀವಿ, ಜನರಿಗೆ ಒಳ್ಳೇದಾಗೋ ಕೆಲಸ ಮಾಡ್ತಿದ್ವಿ. ನಾವು ನಿರ್ಣಯ ತಗೊಂಡಿದ್ದು ಸರಿ ಇದೆ, ಅದು ಮುಂದೆ ಜನಕ್ಕೆ ಒಳ್ಳೇದಾಗ್ತದೆ ಅಂತ ಆ ಕೆಲಸ ನಾವು ಮಾಡ್ತಿದ್ವಿ. ಇದರಲ್ಲಿ ಯಾವುದು ತಪ್ಪಿಲ್ಲ, ಏನಿಲ್ಲ. ಆ ನಿರ್ಣಯಕ್ಕೆ ಅವರು ತಪ್ಪಿದ್ರೆ ಅದು ನೀವು ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಆ ಥರ ಮಾತಾಡ್ಕೊಳ್ಬಿಟ್ಟು ಯಾವುದೋ ತಂದು ಎಲ್ಲಿ ಒಂದು ಸೇರಿಸೋದು ಬೇಡ. ಹೇಳ್ಬೇಕಾಗಿದ್ದು. ಓಕೆ ಫೈನ್, ಆಯ್ತು, ನಾನು ಮಾತಾಡ್ತೀನಿ. ಒಂದು ಬ್ರೇಕ್ ತಗೊಂಡು ಬರ್ತೀನಿ, ಚರ್ಚೆ ಮುಂದುವರಿಯುತ್ತೆ. ಒಂದು ಸಣ್ಣ ಬ್ರೇಕ್ ನಂತರ ಬೇಗ ವಾಪಸ್ ಬರ್ತೀವಿ.
ತಿಮ್ಮೇಗೌಡರ ನೇರವಾಗಿ ವಿಚಾರಕ್ಕೆ ಬನ್ನಿ. ನೀವು ಈಗ ರೈತರ ವಿಚಾರಕ್ಕೆ, ಬೆಂಬಲ ಬೆಲೆ ವಿಚಾರಕ್ಕೆ, ಈ ನಿರ್ಣಯಕ್ಕೆ ನೀವು ವಿರೋಧವನ್ನು ವ್ಯಕ್ತಪಡಿಸ್ತೀರಾ? ಇಲ್ಲ ಮೇಡಮ್, ನಾವ್ಯಾವತ್ತೂ ರೈತರ ಪರವಾಗಿರ್ತಕ್ಕಂಥ ಪಕ್ಷನೇ ನಮ್ಮದು, ವಿರೋಧ ವ್ಯಕ್ತಪಡಲ್ಲ. ಆದರೆ ಏನು ಇವತ್ತಿನ ದಿವಸ ಒಂದು ಬೆಂಬಲ ಬೆಲೆ ಅಂತ ಕೇಳ್ತಿದ್ದಾರೆ ನೋಡಿ, ಇವತ್ತು ಆಲ್ರೆಡಿ 2 ಲಕ್ಷ ಕೋಟಿ ಬೆಂಬಲ ಬೆಲೆಗೆ ಹೋಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಇನ್ನೂ ಅದನ್ನು ವೈಜ್ಞಾನಿಕವಾಗಿ ತರಬೇಕಂತೇಳಿ ಒಂದು ಕಮಿಟಿ ರಚನೆ ಆಗಿದೆ. ಆ ಕಮಿಟಿಯಿಂದ ಯಾವ ರೀತಿ ಒಂದು ಇದು ಅಂಶಗಳನ್ನು ಅಳವಡಿಸಬೇಕು, ಯಾವ್ಯಾವ ರೀತಿಯಾದಂಥ ನಮ್ಮ ರೈತರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಚರ್ಚೆ ನಡೀತಾ ಇರೋದ್ರಿಂದ ಸ್ವಲ್ಪ ಅದನ್ನು ಏಕಾಏಕಿ ತೀರ್ಮಾನ ತೊಗೊಳಕ್ಕಾಗೋದಿಲ್ಲ. ಒಂದು ನಿಮಿಷ, ಈ ನಮ್ಮ ರಾಜ್ಯ ಸರ್ಕಾರ ಕೊಬ್ಬರಿ ಬೆಲೆಗೆ ಮೇಡಮ್ ಅವರು ಹೇಳ್ದಂತೆ ಯಾಕೆ ಮೇಡಮ್ ಕೊಬ್ಬರಿಯನ್ನು 15,000 ಕೊಡ್ತೀನಿ ಅಂತ ಹೇಳಿದವರು ಯಾಕೆ ಕೊಟ್ಟಿಲ್ಲ ಇನ್ನು ರಾಜ್ಯ ಸರ್ಕಾರ? ಮತ್ತೆ ಚರ್ಚೆ ಮಾಡೋಣ. ಶಶಿಧರ್, ಈಗ ಒಂದು ಕಡೆ ನಾವು ಈಗ ಪ್ರತಿಭಟನೆಯನ್ನು ನೋಡ್ತಾ ಇದ್ದೀವಿ, ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಮುಜರಾಯಿ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋ ಹುಂಡಿ ಅಂತ ಹೇಳಿ, ಅಂದ್ರೆ ಕಲೆಕ್ಷನ್ ಅಂತ ಹೇಳಿ, ಯಾರು ಹುಂಡಿಗೆ ದುಡ್ಡು ಹಾಕಬೇಡಿ. ಆಕ್ಚುಲಿ ತುಂಬಾ ಒಳ್ಳೆ ವಿಷಯ. ಇದು ಕೇಂದ್ರದಿಂದನೇ ಒಂದು ಜಾಗೃತಿ ಕಾರ್ಯಕ್ರಮ ಅಂತ ಹಮ್ಮಿಕೊಳ್ಬೇಕು. ಇಡೀ ದೇಶಾದ್ಯಂತ ಯಾರು ಹುಂಡಿಗೆ ಹಾಕಬೇಡಿ, ದುಡ್ಡು ಬಡವರಿಗೆ ಕೊಡಿ, ಬಲ್ಲಿದರಿಗೆ ಕೊಡಿ, ದಲಿತರಿಗೆ ಕೊಡಿ ಅನ್ನುವಂಥ ನಿಟ್ಟಲ್ಲಿ ಅದು ಹುಂಡಿನೇ ಆಗಿರ್ಬೋದು, ಮಸೀದಿನೇ ಆಗಿರ್ಬೋದು, ಚರ್ಚೆ ಆಗ್ಬೋದು, ಆಯ್ತಾ. ಬಟ್ ಆದ್ರೆ ಇಲ್ಲಿ ವಿರೋಧ ಪಕ್ಷವಾಗಿ ಅಷ್ಟೇ ನಾವು ಕಾರ್ಯನಿರ್ವಹಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಸರಿ, ಏನು ಹೇಳ್ತೀರಿ? ಈಗ ಕನಿಷ್ಠ ಬೆಂಬಲ ಬೆಲೆ ಏನಿದೆ ಅದು ದೇಶಾದ್ಯಂತ ಆಗಲೇ ರೈತರು ರಣಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ. ಅದು ಕನಿಷ್ಠ ಬೆಂಬಲ ಕೆಲವು 23 ಐಟಮ್ಸ್ಗೆ ಏನು ಕೊಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ. ಒಕ್ಕೊಲ್ಲರು ಎಲ್ಲರ ರೈತರು ಅದನ್ನು ಕೇಳ್ತಾ ಇದ್ದಾರೆ. ಕೆಲವರು ದೆಹಲಿಗೆ ಹೋಗದೇ ಇರ್ಬೋದು, ಕೆಲವರು ಮನೆಯಿಂದ ಕುತ್ಕೊಂಡು ಅವ್ರಿಗೆ ಆಗದೇ ಇರ್ಬೋದು, ಕೇಳ್ತಾ ಇದ್ದಾರೆ. ಮತ್ತು ನೀವು ಹೇಳಿದ್ರೆ ಹುಂಡಿ ವಿಷಯಕ್ಕೆ ನೀವು ಮಾತಾಡಿದ್ರಿ. ಹುಂಡಿ ವಿಷಯನ ಇದು ಒಳ್ಳೆಯ ಸಂಪ್ರದಾಯ. ಯಾಕಂದರೆ ಬಡ ಬ್ರಾಹ್ಮಣ ಬದುಕೋತಾನೆ ಅನ್ನೋ ರೀತಿಯಲ್ಲಿ ಮುಂಚೆ ಒಂದು ಕಾಣಿಕೆಗಳನ್ನು ಕೊಡ್ತಂಥ ಒಂದು ವಾಸ್ತವ ಸಂಗತಿ ಇತ್ತು, ಸಂಪ್ರದಾಯ ಇತ್ತು. ಆದರೆ ಇವತ್ತು ಹೋಗಿ ಜನ ಜಾಸ್ತಿ ಆಗಿ ಅದು ಹುಂಡಿ ಕಾರ್ಯಕ್ರಮ ಮತ್ತು ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಕಾರ್ಯಕ್ರಮಗಳು, ಅಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮಗಳಿಗೋಸ್ಕರ ಹಣದ ವ್ಯವಸ್ಥೆ ಅಂತೂ ಬೇಕಾಗುತ್ತೆ. ಆಗ ನೀವು ಹಾಕಲೇಬೇಡಿ ಅಂದಾಗ ಅಲ್ಲಿನ ಅಭಿವೃದ್ಧಿ ಆಗೋದಿಲ್ಲ, ಪ್ರವಾಸೋದ್ಯಮ ಕುಂಠಿತ ಆಗೋದಂತೂ ನಿಜ, ಅದಂತೂ ಸತ್ಯ. ಇವರು ಹೇಳ್ತಾರೆ ನಾವು ಹುಂಡಿಗೆ ಹಾಕಬೇಡಿ ಅಂತ. ಆದರೆ ಆ ಹಣವನ್ನು ಆ ದೇವಸ್ಥಾನಗಳಿಗೆ ಬಳಸ್ಕೊಳ್ಳಿ, ಇಲ್ಲ ಬಡವರಿಗೆ ನೀವೇ ಬಳಸಿ, ಸರ್ಕಾರದಿಂದ ಬಳಸ್ಕೊಳ್ಳಿ. ಸರ್ಕಾರದ ನಿಮ್ಮಲ್ಲೇ ಇದೆ, ಮುಜರಾಯಿ ಇಲಾಖೆ ಸರ್ಕಾರದಲ್ಲೇ ಇದೆ. ಆ ಹಣವನ್ನು ಏನು ಬೇಕೋ ಬಡವರಿಗೆ ಬಳಸಿ, ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಗಳಿಗೆ ಬಳಸಿ. ಈಗ ಧರ್ಮಸ್ಥಳದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಏನಂದರೆ ಅಲ್ಲಿನ ಹಣವನ್ನು ಅಲ್ಲಿನ ಸುತ್ತಮುತ್ತಲಿನ ವ್ಯವಸ್ಥಿತವಾದಂತಹ ಹಳ್ಳಿಗಳಿಗೆ, ಸ್ವಸಹಾಯ ಸಂಘಗಳಿಗಾಗಿರ್ಬೋದು, ಅಲ್ಲಿನ ಮನೆ ಕಟ್ಟುಗೆ ಆಗಿರ್ಬೋದು, ಬಡವರಿಗಾಗಿರ್ಬೋದು, ಕ್ರೆಡಿಟ್ ಕೊಡ್ಬೋದಾಗಿರ್ಬೋದು, ಇಂತಹ ಕಾರ್ಯಕ್ರಮಗಳಿಗೆ ಸ್ವಲ್ಪ ಬಳಸ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಅದೇ ರೀತಿ ಎಲ್ಲ ದೇವಸ್ಥಾನಗಳ ಹಣವನ್ನು ಅದೇ ರೀತಿಯಾಗಿ ಬಳಸ್ಕೊಳ್ಬೋದು. ಆ ರೀತಿಯ ನಿಟ್ಟಿನಲ್ಲಿ ಯಾವುದಾದ್ರೂ ಒಂದು ಕಾನೂನನ್ನು ತಗೊಂಡು ಬನ್ನಿ. ಓಕೆ, ಫೈನ್. ಎಸ್, ಇದಕ್ಕೆ ಏನು ಹೇಳ್ತೀರಿ ಯದುಕುಮಾರ್ ಅವರು? ಇದು ದೇಶಾದ್ಯಂತ ಆಗಬೇಕು ಅಂತ ಏನಾದ್ರು ಒತ್ತಾಯ ಮಾಡ್ತೀರಾ ಹೀಗೆ? ಹೌದು ಮೇಡಮ್, ಯಾಕಂದ್ರೆ ಹಿಂದೂ ರಿಲಿಜಿಯಸ್ ಎಂಡೋಮೆಂಟ್ ಆಕ್ಟ್ ಇದು. ನಾವು ಇದರ ಬಗ್ಗೆ ಇದೇ ವೇದಿಕೆಯಲ್ಲಿ ಚರ್ಚೆ ಮಾಡಿದ್ವಿ ನಿನ್ನೆ. ಇದರಲ್ಲಿ ಒಂದು ಮೇಡಮ್, ಈ ಕೇಸ್ನಲ್ಲಿ ಯಾಕೆ ಎರಡು ವಿಚಾರಗಳನ್ನ ಹೇಳ್ಬೇಕಾಗತ್ತೆ. ಈ ವಿಚಾರ 2011 ಆದ್ರೂ 2015 ಕೇಸ್ ಆಗಿ, ಸಂಗಮೇಶ್ವರ್ ಕೇಸ್ ಆಗಿ ಇದು ಸುಪ್ರೀಂ ಕೋರ್ಟಲ್ಲಿ ಇದೆ. ಸುಪ್ರೀಂ ಕೋರ್ಟಲ್ಲಿ ಇದ್ದು ಕೂಡ ಸುಪ್ರೀಂ ಕೋರ್ಟ್ ಏನ್ ಡೈರೆಕ್ಷನ್ಸ್ ಕೊಟ್ಟಿದೆ ಈ ತರ ಎಂಡೋಮೆಂಟ್ ಏಜೆನ್ಸೀಸ್ಗೆ ಏನಂತಂದ್ರೆ, ನೀವು ಆಪರೇಷನಲ್ ಇದಕ್ಕೆ ಏನು ಮಾಡ್ಕೊಂತೀರೋ ಅದನ್ನ ಮಾಡ್ಕೋಬಹುದೇ ಹೊರತು ತುಂಬಾ ಅಮೂಲಾಗ್ರವಾದ ಬದಲಾವಣೆಗಳನ್ನ ಮಾಡ್ಕೊಂಬಾರ್ದು ಅಂತ ಹೇಳಿದಂಥದ್ದು. ಆದ್ರೆ ಇಲ್ಲಿ ಇವರು ಇಷ್ಟೊಂದು ಇದನ್ನ ಮಾಡಿದ್ರು. ಅದರಲ್ಲಿ 19(1)A ಸೆಕ್ಷನ್ ಕಾಪೀಸ್ ಇಲ್ಲಿದೆ, ನಂತರ ಕೊಡ್ತೀನಿ ಬೇಕಾದ್ರೆ ನಿಮ್ಗದಲ್ಲಿ. ಅದರಲ್ಲಿ ಹೇಳಿರುವಂಥದ್ದು, ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳಲ್ಲಿ ಅನ್ಯ ಧರ್ಮೀಯರಿಗೆ ಅವಕಾಶ ಅಂದ್ರೆ ಏಂತ ವಿರೋಧ ಅಂತಂದ್ರೆ ಇದಕ್ಕೇನೆ. ಅಂದ್ರೆ ನಮ್ಮ ಧರ್ಮವನ್ನು ನಂಬದೇ ಅವರವ್ರನ್ನ ಈ ಸಮಿತಿನಲ್ಲಿ ಹಾಕ್ಸ್ಕೊಂಡಾಗ ಅದರ ಪವಿತ್ರತೆ ಎಷ್ಟು ಉಳಿಯುತ್ತೆ, ಯಾವ ರೀತಿ ಉಳಿಯುತ್ತೆ? ಈಗ ಅವರು ಒಂದು ಬುಕ್ಕನ್ನು ನಂಬದಂತವ್ರು ಬುಕ್ಕೇ ಶ್ರೇಷ್ಠ ಅಂತಂದವರು, ನಮ್ಮಲ್ಲಿ ಆ ಥರ ಇಲ್ವಲ್ಲ. ಅದನ್ನ ಯಾಕೆ ಬೇರೆ ಧರ್ಮೀಯರನ್ನು ನಮ್ಮ ಒಂದು ಹಿಂದೂ ಶ್ರದ್ಧಾ ಕೇಂದ್ರಗಳಿಗೆ ಯಾಕೆ ಇದು ಮಾಡ್ತೀರಾ? ಇದನ್ನ ನಾವು ವಿರೋಧಿಸ್ತಾ ಇರುವಂತದ್ದು. ಇಷ್ಟೊಂದೆಲ್ಲ ಆಮೇಲೆ MSP ಲಾಸ್ಟ್ ನಾನು ರಿಪ್ಲೈ ಮಾಡಬೇಕು ಮೇಡಮ್. MSP ಅಂದಾಗ MSP ಬೇರೆ ಎಲ್ಲ ಬಂದು ಸ್ಟೇಟ್ ಸಬ್ಜೆಕ್ಟ್ಸ್, ಸೆಂಟ್ರಲ್ ಸಬ್ಜೆಕ್ಟ್ಸ್ ಆದ್ರೆ, ಅಗ್ರಿಕಲ್ಚರ್ ಬಂದಾಗ ಇಟ್ ಈಸ್ ಸೆಂಟ್ರಲ್ ಅಂಡ್ ಸ್ಟೇಟ್ ಇಬ್ಬರದು ರೆಸ್ಪಾನ್ಸಿಬಿಲಿಟೀಸ್ ಆಗುತ್ತೆ, ಇಬ್ರು ಜಂಟಿಯಾಗಿ ತಗೋಬೇಕಾಗುತ್ತೆ. 2014 ಹಿಡಿದು ಇಲ್ಲಿವರೆಗೂ ಕಬ್ಬಿಗೆ ಬೆಂಬಲ ಬೆಲೆನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅವತ್ತು 220 ರೂಪಾಯಿ ಇತ್ತು, ಇವತ್ತು ಕ್ವಿಂಟಾಲ್ಗೆ 340 ರೂಪಾಯಿ ಆಗಿದೆ, ಕ್ವಿಂಟಾಲ್ ಕೊಡ್ತಾ ಇದೆ. ನಾನು ಇವರು MSP ಬಗ್ಗೆ ತುಂಬಾ ಮಾತಾಡ್ತಾರಲ್ಲ, ನಾನು ಸರಳೀಕೃತವಾಗಿ ಹೇಳ್ತಾ ಇದ್ದೀನಿ. ಇವತ್ತು MSP ಬಗ್ಗೆ, ರೈತರ ಬಗ್ಗೆ ಇಷ್ಟೊಂದು ಕಾಳಜಿ ಬಯಸೋರು ತಮ್ಮ ರಾಜ್ಯಗಳಲ್ಲಿ MSP ಪೂರ್ಣವಾಗಿ ಎಲ್ಲಾ ಬೆಳೆಗೂ ನೀವು ಕರ್ನಾಟಕದ ಕಾಂಗ್ರೆಸ್, ತೆಲಂಗಾಣ ಕಾಂಗ್ರೆಸ್ ಮತ್ತೆ ಇವ್ರು ಹೇಳ್ತಾ ಇದಾರಲ್ಲ, ಅಲ್ಲಿ ಲಾಗು ಮಾಡಿ ನೋಡಿ, ಲಾಗು ಮಾಡಿ ತೋರಿಸಿ. ಸ್ಟೇಟ್ ಸಬ್ಜೆಕ್ಟ್ ಅಲ್ವಾ? ವೈ ದೇ ನಾಟ್ ಡೂಯಿಂಗ್? ದಟ್ ಈಸ್ ದ ರೀಸನ್. ಇದನ್ನ ಮಾಡಿ ಸ್ಟೇಟ್ ಸಬ್ಜೆಕ್ಟ್ ಅಂದ್ಮೇಲೆ ನಾನು ಅವಾಗಲೇ ಒತ್ತಿ ಹೇಳ್ಬೇಕಾಗಿರೋಂಥದ್ದು, ಪ್ರೂವ್ ಇಟ್, ಡೂ ಇಟ್. ಓಕೆ, ಹೇಳಿ, ಏನು ಹೇಳ್ತೀರಿ ಸರ್ ಇದಕ್ಕೆ? ಈಗ ಮೇಡಮ್ ಒಂದು ಅಂದರೆ MSP ಬಗ್ಗೆ ಮಾತಾಡ್ತಿದ್ದೆ, ಆಮೇಲೆ MSP ಬರೋಣ. ಮುಜರಾಯಿ ಇಲಾಖೆ ನೋಡಿ ಮೇಡಮ್, ಈಗಾಗಲೇ
ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮ ಸಾಹೇಬರು ಈ ಹಿಂದೂ ಧರ್ಮದ ಏನು ಈ ಮುಜರಾಯಿ ಇಲಾಖೆಯಲ್ಲಿ ಬರುವಂಥ ಏನು ಟೆಂಪಲ್ಗಳಿವೆ, ಆ ಹಿಂದೂ ಧರ್ಮದವರಿಗೆ ಅದನ್ನೇ ಯೂಸ್ ಮಾಡಬೇಕು ಅನ್ನೋದು ಈಗಾಗಲೇ ಹೇಳಿದ್ದಾರೆ ಅವರು. ಅನ್ಯ ಧರ್ಮಕ್ಕಿಂತ ಯಾರು ಹೇಳೇ ಇಲ್ಲ. ಈ ಹಣನ ಅನ್ಯ ಧರ್ಮಕ್ಕೆ ಕೊಡಬೇಕು ಅಂತ ಯಾರೂ ಹೇಳಿಲ್ಲ. ಆದರೆ ಈಗಾಗಲೇ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಈ ಹಿಂದೂ ಧರ್ಮದ ಏನು ಈ ಗುಡಿ ಏನು ಮಂದಿರಗಳಲ್ಲಿ ಏನು ದುಡ್ಡು ಇದೆಯಲ್ಲ, ಅದನ್ನು ಅಲ್ಲೇ ಅದು ಹಿಂದೂ ಧರ್ಮದ ಏನು ಸಮುದಾಯಕ್ಕೆ ಏನು ಖರ್ಚಾಗತ್ತೆ ಅದನ್ನು ಉಪಯೋಗ ಮಾಡಬೇಕು, ವಿನಿಯೋಗಿಸಬೇಕು ಅಂತ ಹೇಳಿದ್ದಾರೆ. ಅನ್ಯ ಧರ್ಮದ ಮಾತೇ ಇಲ್ಲ ಅಲ್ಲಿ. ಸುಮ್ಮನೆ ಜನಕ್ಕೆ ಒಂದೇ ಕಡೆ ಹೇಳಿಬಿಟ್ಟು ಇದು ಕೋಪ ತರಿಸುವಂಥ ಮಾತುಗಳನ್ನು. ಓಕೆ, ಇದು MSP ಹೇಳಿ ಸರ್. ಈಗ ರಾಜ್ಯ ಕೂಡ ಅಷ್ಟೇ ಹೊಣೆಗಾರಿಕೆಯನ್ನು ಹೊತ್ಕೊಂಡಿದೆ. ನೀವು ನೇರವಾಗಿ ಕೇಂದ್ರದ ಮೇಲೆ ಮಾತ್ರ ಬೊಟ್ಟು ಮಾಡಿ ತೋರಿಸ್ತಾ ಇದ್ದೀರಿ ಅನ್ನುವಂಥ. ಮೇಡಮ್, ಕೇಂದ್ರ ಬಗ್ಗೆ ನಾವು ಬಟ್ಟು ಮಾಡಿ ತೋರಿಸೋಕೆ ಕಾರಣ ಏನಂದರೆ, ರೈತರು ಈ 7 ಜನ ಈಗ ಸತ್ತು ಹೋದ್ರೆ ಈಗ ಇವತ್ತಿಗೆ ಮಧ್ಯಾಹ್ನ ಇನ್ನೊಬ್ಬರು ಸಾಯ್ತಾರೆ ಅನ್ನೋ ಒಂದು ಕ್ರಿಟಿಕಲ್ ಪೊಸಿಷನ್ ಇದ್ದಾರೆ. ಇವರು ರೈತರಿಗೆ ಬನ್ನಿ ಮಾತಾಡೋಣ ಅಂತ ಕರೆಸ್ತಾರೆ, ಒಂದು ಕಡೆ ಪೊಲೀಸರಿಗೆ ಆ ಮೀಟಿಂಗ್ ಕಳಿಸಿ ಅಲ್ಲಿ ಗುಂಡು ಹಾರಿಸ್ತಾರೆ. ಇದು ಸಮಸ್ಯೆ ಬಗೆಹರಿಸುವಂಥ ಕೆಲಸನ ಇವರು. ಇದಕ್ಕೆ ಈಗ ಇದು ಒಂದು ಕಡೆ ಮಾಡ್ತೀನಿ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ರೈತರಿಗೆ ಕಳಿಸ್ತೀರಿ, ಇನ್ನೊಂದು ಕಡೆ ಗುಂಡು ಹಾರಿಸ್ತೀರಿ, ಇನ್ನೊಂದು ಕಡೆ ಇವೆಲ್ಲ ಕೆಲಸ ಮಾಡಿದ್ರೆ ಅಲ್ಲಿ ಯಾವುದು ನಮ್ಮ ನಿರ್ಣಯ ಮಾಡೋಕ್ಕಾಗ್ತದೆ? ಇದು ಇವರು ಮಾಡೋ ಮನಸ್ಸಿಲ್ಲ ಇವರಿಗೆ. ಸುಮ್ಮನೆ ಏನೋ ಅಂತ ಹೇಳಿಬಿಟ್ಟು ಟೈಮ್ ಪಾಸ್ ಮಾಡಿಬಿಟ್ಟು ರೈತರಿಗೆ ಏನಪ್ಪ ಅಂದರೆ ಅನ್ಯಾಯ ಮಾಡ್ತಾರೆ, ರೈತರು ಸಾಯ್ತಿದ್ದಾರೆ. ಓಕೆ, ಫೈನ್. ಎಸ್, ನಾನು ಅಂತಿಮವಾಗಿ ಬರ್ತೀನಿ ಎಲ್ಲರೂ ಕೂಡ. ಶಶಿಧರ್ ಅವರು, ಈಗ ಒಂದು ಕಡೆ ಸರ್ಕಾರದ ಬೊಕ್ಕಸ ಅಂತಂದಾಗ ಎಲ್ಲ ಮೂಲದಿಂದಲೂ ಕೂಡ ಆದಾಯ ಬಂದೇ ಬರುತ್ತೆ. ಅದನ್ನು ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಅನ್ನೋದನ್ನು ನೋಡಿಕೊಂಡು ಉಪಯೋಗಿಸ್ಬೇಕಾಗತ್ತೆ, ವಿನಿಯೋಗಿಸ್ಬೇಕಾಗತ್ತೆ. ಅಬಕಾರಿಯಿಂದ ಬಂದಿದ್ದೆಲ್ಲ ಅಬಕಾರಿ ಇಲಾಖೆಗೆ ಉಪಯೋಗಿಸೋಕ್ಕಾಗಲ್ಲ. ಹಾಗೇನೆ ಬೇರೆ ಬೇರೆ ಕಡೆಯಿಂದ ಬಂದ, ಬಟ್ ಆದರೆ ಇಲ್ಲಿ ಮಾನವೀಯತೆ ಆಧಾರದ ಮೇಲೆ ಎಲ್ಲೆಲ್ಲಿ ನಮಗೆ ನಿಜಕ್ಕೂ ಅಲ್ಲಿ ಆ ಪ್ರಾತಿನಿಧ್ಯ ಕೊಡಬೇಕು, ಆ ಭಾಗದ ದುಡ್ಡು ಅದಕ್ಕೆ ಹೋಗಬೇಕು ಅಂತಂದಾಗ ಅದು ನಾವು ಪ್ರಾತಿನಿಧ್ಯ ಕೊಡಲೇಬೇಕಾಗತ್ತೆ. ಆದರೆ ನಿಜಕ್ಕೂ ಈ ಬಾರಿ ಸೆಷನ್ ತೆರಿಗೆ ಅಥವಾ ಬಜೆಟ್ ಕುರಿತಾದಂತಹ ಚರ್ಚೆ, ಆಗು ಹೋಗುಗಳು, ಲೆಕ್ಕಾಚಾರಗಳು ಇದು ಯಾವುದನ್ನು ನೋಡಲೇ ಇಲ್ಲ. ಏನು ಹೇಳ್ತೀರಿ ಅಂತೀವಿ? ನೋಡಿ, ಬಸವರಾಜ ಬೊಮ್ಮಾಯಿ ಅವರನ್ನು ಬಿಟ್ಟರೆ ಅಲ್ಲಿ ನುರಿತವಾದಂತಹ ಅಪೋಸಿಷನ್ ವ್ಯಕ್ತಿನೇ ಇಲ್ಲ ಮಾತಾಡೋದಕ್ಕೆ. ಇವರ ತಪ್ಪುಗಳೇನಿದ್ದಾವೆ ಆ ತಪ್ಪುಗಳನ್ನು ಸರಿಪಡಿಸುವ ಒಂದು ಸಂದೇಶಗಳನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಆರ್ ಅಶೋಕರು ಸಂಸದೀಯ ಪಟು ಅಲ್ವೇ ಅಲ್ಲ. ಅವರು ಮಾತಾಡೋ ರೀತಿನೇ ಅಲ್ಲ. ಅವರು ಯಾವ ರೀತಿಯಾದಂತಹ ಅವ್ರ ಅನುಭವ ಇದೆ. 6-7 ಬಾರಿ ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಬಟ್ ಅವರಿಗೆ ಜ್ಞಾನ ಅಂತೂ ಇಲ್ಲ ಅಂತ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ. ಇನ್ನು ವಿಜಯೇಂದ್ರ ಅವರು 6 ತಿಂಗಳು 9 ತಿಂಗಳು ಕೂಸೋದು, ಇನ್ನು 9 ತಿಂಗಳಾಗಿದೆ. ಅವರು ಇನ್ನೂ ರಾಜ್ಯಾಧ್ಯಕ್ಷರಾಗಿ, ಇವರು MLA ಆಗಿ 9 ತಿಂಗಳಾಗಿದೆ. ಸಂಸದೀಯ ಪಟುಗಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಹಿರಿಯಾದಂತಹ ಮುತ್ಸದ್ದಿತನ ಇರ್ತಕ್ಕಂತಹ ವ್ಯಕ್ತಿಗಳನ್ನು ಅಪೋಸಿಷನ್ ಪ್ರತಿಪಕ್ಷದಲ್ಲಿ ಕೂರಿಸಿ ಅವರಿಗೆ ಇದು ಸರ್ಕಾರದಿಂದ ಕಿವಿ ಹಿಂಡುವ ಕೆಲಸಗಳನ್ನು ಮಾಡಬೇಕಾಯಿತು. ಆ ನಿಟ್ಟಿನಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ರು. ಎಲ್ಲಿವರೆಗೂ? ಅವರು ಅಪೋಸಿಷನ್ ಅಲ್ಲಿ ಇದ್ದಾಗವರೆಗೂ. ಈಗ ಅವರು ಮರ್ಜ್ ಆಗಿದ್ದಾರೆ, ಅವರು ಸಹ ಈ ನಿರ್ಣಯಗಳನ್ನು ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ. ಅವರು ಕೈ ಕಟ್ಟಾಗಿದೆ, ಅವರನ್ನು ಬಾಯಿ ಕಟ್ಟಾಗಿದೆ. ಇದೇ ಕುಮಾರಸ್ವಾಮಿ ಅವರು ಅವ್ರ ಜೊತೆ ಇಲ್ಲ ಅಂದಿದ್ರೆ ಇವತ್ತು ಕೂಡ ನಮ್ಮ ಸನ್ಮಾನ್ಯ ಕುಮಾರಣ್ಣನವರು ನಮ್ಮ ರಾಜ್ಯದ ಪರವಾಗಿ ಇದ್ದಾರೆ. ಆದ್ರೆ ಯಾವುದೇ ಸರ್ಕಾರ ಕೇಳಿದ್ರು ಕೂಡ ಈ ಸರ್ಕಾರ ಪ್ಲೀಸ್, ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡ ನಿಲುವಿನ ವಿಷಯಕ್ಕೆ ನಿಮ್ಮ JDS ಪಕ್ಷದ ಸ್ವಂತ ನಿಲುವೇನು? ಈ ಏಕಾಏಕಿ ತಗೊಂಡಿರ್ತಕ್ಕಂಥ ನಿರ್ಣಯ ಸರಿಯಲ್ಲ. ಚರ್ಚೆ ಮಾಡಿ ತಗೋಬೇಕಾಗಿತ್ತು. ಮತ್ತೆ ಇವ್ರು ಯಾವಾಗಲೂ ಕೇಂದ್ರ ಕಡೆ ಬೊಟ್ಟು ಮಾಡ್ತಕ್ಕಂಥದ್ದು ಸರಿಯಲ್ಲ. ಯಾಕೆಂತಂದ್ರೆ ಇವರವೇ ತಪ್ಪುಗಳು ಬೇಜಾನಿದೆ. ಫಸ್ಟ್ ರಾಜ್ಯಕ್ಕೆ ಇವ್ರ ಕಡೆಯಿಂದ ಆಗ್ತಕ್ಕಂಥ ಕೆಲಸಗಳು ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ. ಮೇಡಮ್, ಧಾರ್ಮಿಕ ಹೇಳಿದ್ರಲ್ಲ, ಅದು ಧಾರ್ಮಿಕ ಪರಿಷತ್ ಅಕೌಂಟ್ ನಲ್ಲೇ ಇರುತ್ತೆ. ಇನ್ ಕೇಸ್ ಮುಜರಾಯಿ ಇಲಾಖೆಗೂ ಕೂಡ ಅದು ಒಳಪಡೋದಿಲ್ಲ, ಅಂದ್ರೆ ಹೋಗೋದಿಲ್ಲ, ಹಣ ಅಲ್ಲೇ ಇರುತ್ತೆ. ಇವರು BJP ಅವರು ದಾರಿ ತಪ್ಪಿಸೋ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ ನಾನಲ್ಲ, ಸಾರಿಗೆ ಸಚಿವರಾದಂತಹ ಅಥವಾ ಮುಜರಾಯಿ ಇಲಾಖೆ ರಾಮಲಿಂಗಾರೆಡ್ಡಿ BJP ಅವರಿಗೆ ಎಲೆಕ್ಷನ್ ಬರ್ತಿದ್ದಂಗೆ ಹಿಂದೂಗಳ ಮೇಲೆ ಎಲ್ಲಿದ್ದು ಪ್ರೀತಿ ಬರುತ್ತೆ ಅಂತ ಕೂಡ ಹೇಳಿದ್ರು ನೆನ್ನೆ. ಹೇಳಿ ಸರ್. ರಾಮಲಿಂಗಾರೆಡ್ಡಿ ಹೇಳಿದ್ದು ಏನಂತಾರೆ, ಬೆಣ್ಣೆನಲ್ಲಿ ಕೂದಲು ತೆಗ್ದಂಗೆದಲ್ಲಿ ಇವ್ರು ಇವಾಗ ಹೇಳ್ತಾ ಇದ್ರು ಆ ಸ್ಕೀಮ್ದು ದುಡ್ಡು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾ ಇದ್ರು. ಅಲ್ಲಿ ರೀಡ್ ಔಟ್ 2 ಲೈನ್ಸ್ ಫಾರ್ ಯು. ಆರಾಧನಾ ಸ್ಕೀಮು 1991 ಅಲ್ಲಿ ಬಂದದ್ದು, ಇವತ್ತು ಇದರಲ್ಲಿದೆ. The scheme came into the force in 1991. Under the scheme, grants has been sanctioned for the construction of the temple, prayer hall, other religious purpose in the places of scheduled castes and scheduled tribes, minorities like Christians, Muslims, Sikhs, Jains, Buddhists. ಇದು
ಮುಜರಾಯಿ ಇಲಾಖೆಯಿಂದ ಆಗ್ತಾ ಇರುವಂತ ಪ್ರೇಯರ್ ಆಲ್ಸೋ ಚರ್ಚಸ್ ಮೇಡಮ್ ಯಾವಾಗಿದು? ಎಲ್ಲಿ ಹೋಗ್ತಾ ಇರುವಂತದ್ದಲ್ಲಿ ಯಾವಾಗಿದು? ಇವತ್ತಿನ ಎಂಡೋಮೆಂಟ್ ಪಾಲಿಸಿ ಕೊಡೋದ್ರಲ್ಲಿ ಕೂಡ ಈ Okay, ಲೈನ್ಸ್ ಇದೆ fine. ಇರುವಂತದ್ದು. ಅಂತಿಮವಾಗಿ ಆಮೇಲೆ ಸರ್, ಮೇಡಮ್, ನಿರ್ಣಯದ ಆಮೇಲೆ ಬಗ್ಗೆ ಒಂದು- ಸರ್, ಸಮಯ ಇಲ್ಲ. ನಿರ್ಣಯದ ಬಗ್ಗೆ ಅಂತಿಮ ನೋಡಿ, ಕ್ವಿಕ್ ಆಗಿ ಸರ್, ಇದು ಸಮಯ ಇಲ್ಲ ನಂತರ. ನಿರ್ಣಯ ಬಗ್ಗೆ ಅಂತೂ ನಾವು ಮಾಡಿದ್ದು ಸರಿ ಅಂತ ಈಗ ನಾನು ಹೇಳ್ತಾ ಇದ್ದೀನಿ. ಅಷ್ಟೇ. ಈಗ ಇವರು ಹೇಳಿದ್ದು ಏನಂದ್ರೆ ಈ ಹಳೆ ಕಾನೂನು ತಗೊಂಡು ಇತ್ತಂತ ಹೇಳ್ತಿದ್ದಾರೆ. Amendments, ಇವತ್ತು- ಅದಕ್ಕೆ amendment ಮಾಡಿರೋದು. ಅದು ಹಳೆ ಕಾನೂನು ಇವತ್ತು ಇದೆ ಅದು. websites ಈಗ ಇಲ್ಲ, ನಲ್ಲಿ ಈಗ the ನಮ್ಮ rules exist ಮುಖ್ಯಮಂತ್ರಿಗಳು even today. ಏನಿದ್ದಾರೆ? Even ಈಗ today. ಹಿಂದೂ ನಿಮಗೆ ಅಭ್ಯರ್ಥಿ ಹಿಂದೂ ಇದ್ದಾರೆ, ಮಂದಿರಗಳಲ್ಲಿ ನಿಮ್ಗೆ ಬರುವಂತ ಪ್ರತಿ ದುಡ್ಡು, ಕೊಡ್ತೀನಿ ಬೇಕಾದ್ರೆ ಹುಂಡಿಗೆ ಬರುವಂತ ಈ ದುಡ್ಡು, ಪ್ರತಿನಲ್ಲಿ ಹಿಂದೂಗಳಿಗೆ ಎಲ್ಲಾನು ಅದು ಆಯ್ತು ಸರ್, mention ಅವ್ರು ಮಾಡಿರುವಂತ ಇದೆ ಅದು. ಎಲ್ಲಾನು ಇದೆ ಅದರಲ್ಲಿ. ಓಕೆ ಓಕೆ ಎಸ್ ಸುಳ್ಳು ಆಯ್ತು ಮಾತಾಡಬೇಡಿ. ಆಯ್ತು ಸರ್, ಧನ್ಯವಾದ. 4 ಜನಕ್ಕೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ನೋಡ್ತಾ ಇದ್ವಿ ಒಂದು ಕಡೆ ಕಾಂಗ್ರೆಸ್ ಇದ್ದಕ್ಕಿದ್ದಂತೆ ಏಕಾಏಕಿ ನಿರ್ಣಯ ತೆಗೆದುಕೊಂಡ ಸಂದರ್ಭದಲ್ಲಿ ನಿಜಕ್ಕೂ ಬಿಜೆಪಿ ಮತ್ತೆ JDS-ನ ನಾಯಕರು ಶಾಕ್ ಆಗ್ತಾರೆ. ಅದಾದ ಮೇಲೆ ಅದನ್ನ ವಿರೋಧ ವ್ಯಕ್ತಪಡಿಸ್ತಾರೆ. ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಕೂಡ ಬಿಜೆಪಿಯ ಕಾರ್ಯಕರ್ತರು ಮಾಡಿದ್ದಾರೆ. ಅಂದ್ರೆ ಪ್ರತಿಭಟನೆ ಮಾಡೋದು ಹೌದು ನಮ್ಮೆಲ್ಲರ ಒಂದು ಹಕ್ಕು. ಅದು ನಾವೇನಾದ್ರು ತಪ್ಪು ಮಾಡ್ತಾ ಇದ್ದಾಗ ಅದನ್ನ ವಿರೋಧ ಮಾಡಿ ಪ್ರತಿಭಟನೆ ಮಾಡೋದು ಸರಿ. ಬಟ್ ಆದರೆ ಅದಕ್ಕೆ ಜನರಿಗೆ ಯಾವ ಸಂದೇಶ ಹೋಗ್ತಾ ಇದೆ? ಕಾಂಗ್ರೆಸ್ನವರು ಕೂಡ ಒಂದು ರೀತಿಯಾಗಿ ಯಾವ ಥರದ ರಾಜಕೀಯವನ್ನು ಮಾಡಕ್ಕೆ ಹೋಗ್ತಾ ಇದ್ದಾರೆ? ಇಲ್ಲಿ ಬಜೆಟ್ ಕುರಿತಾದ ಅಥವಾ ನಿರ್ಣಯಗಳ ಕುರಿತಾದ ಚರ್ಚೆ ಅವಶ್ಯಕತೆನೇ ಇಲ್ವಾ? ಅವಕಾಶನೇ ಕೊಡೋದಿಲ್ವಾ? ಸೊ ನಮಗೆ ಫುಲ್ ಮೆಜಾರಿಟಿ ಇದೆ ಅಂತೇಳಿ ನಾವು ಏನು ಬೇಕಾದರೂ ಯಾವಾಗ ಬೇಕಾದ್ರೂ ಮಾಡಬಹುದು ಅಂತ ಅಂದ್ಕೊಂಡಿದ್ಯಾ? ಅದನ್ನ ನೀಟಾಗಿ ಪ್ರಶ್ನೆಯಂತಹ ಮಾಡುವಂತಹ ಸಂದರ್ಭದಲ್ಲಿ ಬಿಜೆಪಿ ಕೂಡ ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಸಂದರ್ಭದಲ್ಲಿ ಸಮಯದಲ್ಲಿ ಜನರಿಗೆ ಅರಿವು ಮೂಡಿಸ್ತಾ ಇದೆಯಾ? ಯಾವ ಮಾಹಿತಿಯನ್ನ ಕೊಡ್ತಾ ಇದೆ ಗೊತ್ತಿಲ್ಲ. ನೀವೇ ಡಿಸೈಡ್ ಮಾಡಿ ನೋಡಿ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.